ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದು ರಾಷ್ಟ್ರೀಯ ರೈತ ದಿನ. ಹಗಲು ರಾತ್ರಿ, ಬಿಸಿಲು ಮಳೆ, ಚಳಿಗಾಳಿ, ನಿದ್ದೆ, ಬಾಯಾರಿಕೆ ಯಾವುದನ್ನೂ ಕೂಡ ಲೆಕ್ಕಿಸದೆ ಸ್ವಂತ ಜೀವವನ್ನೇ ಸವೆಸಿ ಸಮಸ್ತ ನಾಡಿಗೆ ಅನ್ನ ನೀಡುವ ರೈತರು ಸದಾ ಸ್ಮರಣೀಯರು. ದೇಶದ 5ನೇ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನವಾದ ಡಿಸೆಂಬರ್ 23 ಪ್ರತಿ ವರ್ಷ ರಾಷ್ಟ್ರೀಯ ರೈತ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಕೃಷಿ ಉತ್ಪಾದನೆಯ ವಿಷಯದಲ್ಲಿ ಭಾರತ ಇಡೀ ಜಗತ್ತಿನಲ್ಲೇ 2ನೇ ಸ್ಥಾನದಲ್ಲಿದೆ. 2020-21 ಭಾರತೀಯ ಆರ್ಥಿಕ ಸಮೀಕ್ಷೆ ಪ್ರಕಾರ ನಮ್ಮ ದೇಶದ ಒಟ್ಟು ಜನಸಂಖ್ಯೆಯ ಪೈಕಿ 54.6% ಮಂದಿ ಕೃಷಿ ಮತ್ತು ಅದಕ್ಕೆ ಸಂಬಂಧಿಸಿದ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ. ಕೈಗಾರೀಕರಣ, ನಗರೀಕರಣ, ಮೂಲಸೌಕರ್ಯ, ವಸತಿ ಮುಂತಾದ ಕೃಷಿಯೇತರ ಕಾರ್ಯಕ್ಕೆ ಭೂಮಿಯ ಬಳಕೆ ಹೆಚ್ಚುತ್ತಾ ಇರೋ ಕಾರಣ ಕೃಷಿ ಕ್ಷೇತ್ರದ ಮೇಲೆ ಒತ್ತಡ ಜಾಸ್ತಿಯಾಗಿದೆ. ಆದರೂ ಕೂಡ ನಮ್ಮ ರೈತರು ಸದಾ ಪ್ರಯೋಗಶೀಲರು ಅಂತಲೇ ಹೇಳಬಹುದು. ಸಾಂಪ್ರದಾಯಿಕ ಬೆಳೆಗಳ ಜೊತೆಗೆ ಅಥವಾ ಅವುಗಳ ಹೊರತಾಗಿ ಅಪರೂಪದ ವಾಣಿಜ್ಯ ಬೆಳೆಗಳನ್ನು ಕೂಡ ಯಶಸ್ವಿಯಾಗಿ ಬೆಳೆದು ಎಲ್ಲರ ಗಮನವನ್ನ ಸೆಳೀತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಇಂತಹ ಹಲವಾರು ಪ್ರಯೋಗಶೀಲ ಕೃಷಿಕರಿದ್ದಾರೆ. ಇಂತಹ ಪ್ರಯೋಗಶೀಲ ಕೃಷಿಯಲ್ಲಿ ತೊಡಗಿಕೊಂಡಿರುವ ಗುಂಡ್ಲುಪೇಟೆ ತಾಲೂಕು ಬೇಗೂರು ಹೋಬಳಿ ಕೋಟೆಕೆರೆ ಗ್ರಾಮದ ಆರ್ ಶೇಷಕುಮಾರ್ ಅವರೊಂದಿಗಿನ ಸಂದರ್ಶನವನ್ನ ಈಗ ಪ್ರಸಾರ ಮಾಡ್ತಾ ಇದ್ದೇವೆ. ನಮ್ಮೆಲ್ಲ ರೈತ ಬಾಂಧವರಿಗೆ ರಾಷ್ಟ್ರೀಯ ರೈತ ದಿನದ ಶುಭಾಶಯಗಳು. ಶೇಷಕುಮಾರ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಎಷ್ಟು ವಯಸ್ಸು? 72 ಆಯಿತು. ಏನು ವಿದ್ಯಾಭ್ಯಾಸ ಶೇಷಕುಮಾರ್ ಅವರೇ? ಸರ್, ಒಂದು ಡಿಗ್ರಿ ಮಾಡ್ಕೊಂಡಿದ್ದೀನಿ ಇಂಜಿನಿಯರಿಂಗ್ನಲ್ಲಿ, ಸಿವಿಲ್ ಇಂಜಿನಿಯರ್ ಆ್ಯಕ್ಚುಲಿ. ಹಾಂ. ಎಲ್ಲಿ ಓದಿದ್ರಿ? PES ಕಾಲೇಜಲ್ಲಿ. ಮೂಲ ಎಲ್ಲಿಯವರು ಶೇಷಕುಮಾರ್? ಸರ್, ನಾನು ಕೆರೆತುಣ್ಣೂರು ಅಂತ ಪಾಂಡುಪುರ ತಾಲೂಕಿನಲ್ಲಿ ಬರ್ತದೆ. ಅಂಡ್ ಇಟ್ ಇಸ್ ಎ ವೆರಿ ಫೇಮಸ್ ಜಾಗ. ಇವತ್ತಿಂದ ಟೂರಿಸ್ಟ್ ಸ್ಪಾಟ್ ಆಗಿದೆ. ಅಲ್ಲಿಂದ ಬಂದಿದ್ದು. ನಾವು ಒಂದು ಹಳ್ಳಿನಲ್ಲೇ ಇದ್ದವರು. ತಂದೆ ತಾಯಿ ಕೃಷಿಕರ ಸರ್? ಕೃಷಿಕರು ಅಂತಲೂ ಹೇಳ್ಬೋದು, ಅಲ್ಲಂತೂ ಹೇಳ್ಬೋದು. ನಮ್ಮ ಚಿಕ್ಕಪ್ಪ ಅವರೆಲ್ಲ ಕೃಷಿಕರೇ ಇವತ್ತು. ನಮ್ಮ ತಂದೆ ಆ್ಯಕ್ಚುಲಾಗಿ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ರು. ಅಂತ 83ನಲ್ಲೇ ದೇಹಾಂತ ಆಯಿತು. ಸೊ ನಮ್ಮ ತಾಯಿ ತಂದೆ ಇಬ್ಬರು ಇವತ್ತು ಸದ್ಯಕ್ಕಿಲ್ಲ. ನಿಮಗೆ ಪಿತ್ರಾರ್ಜಿತವಾದ ಜಮೀನು ಇತ್ತು ಸರ್. ಕೆರೆತುಣ್ಣೂರಿನಲ್ಲಿದೆ. ಅದು ನಮ್ಮ ಚಿಕ್ಕಪ್ಪ ಅವ್ರಿಗೆ ಭೇಟಿ ಕೊಟ್ಬಿಟ್ಟಿದ್ದಾರೆ ನಮ್ಮ ಮನೆಯವರು. ಅವರು ಮಾಡ್ತಾ ಇದ್ದಾರೆ. ನಿಮಗೆ ಚಿಕ್ಕ ವಯಸ್ಸಿಂದ ವ್ಯವಸಾಯದ ಬಗ್ಗೆ ಆಸಕ್ತಿ ಇತ್ತ? ಮೊದಲಿಂದ ಬಂದು ಹುಟ್ಟಿ ಬೆಳೆದಿದ್ದೆ ಅದರಲ್ಲಿ ಸರ್. ಅದೇ ಹುಟ್ಟಿ ಬೆಳೆದಿದ್ದು ವ್ಯವಸಾಯದ ವಾತಾವರಣದಲ್ಲಿ. ಹಾಗಾಗಿ ನನಗೆ ಇದ್ರ ಮೇಲೆ ಒಂದು ಸ್ವಲ್ಪ ಪ್ಯಾಷನ್ ಜಾಸ್ತಿ. ಅಂದರೆ ಒಂದು ಸಣ್ಣ ಹುಚ್ಚು ಅಂತ ಹೇಳ್ಬೋದು. ತಾವು ಇಂಜಿನಿಯರಿಂಗ್ ಮಾಡೋದಕ್ಕೆ ಕಾರಣ? ಸರ್, ಅವತ್ತು ನಮ್ಮ ಅಪ್ಪ ಅಮ್ಮ ಏನು ಹೇಳ್ತಿದ್ರು ಅದನ್ನ ಕೇಳ್ತಾ ಇದ್ವಿ ಅಷ್ಟೇ. ಆಯಿತು. ಅವತ್ತಿನ ದಿನದಲ್ಲಿ ನಾವು ಇದನ್ನೇ ಓದ್ತೀನಿ ಅಂತಂದು ಇರಲಿಲ್ಲ. ಸೊ ಅವರು ಇದು ಓದಿ ಅಷ್ಟೇ. ಅಂದರೆ ನಿಮ್ಮ ತಂದೆ ತಾಯಿಗೆ ನಿಮ್ಮನ್ನು ಇಂಜಿನಿಯರ್ ಆಗಿ ನೋಡಬೇಕು? ನಮ್ಮ ಚಿಕ್ಕಪ್ಪನಿಗೆ ನನ್ನ ಇಂಜಿನಿಯರ್ ಆಗಿ ನೋಡಬೇಕು ಅಂತ ಆಸೆ ಇತ್ತು ಸರ್. ಹೌದಾ? ಹೌದು. ಮಂಡ್ಯದಲ್ಲಿ BE ಸಿವಿಲಿಗೆ ಸೇರ್ಕೊಂಡು ಅಲ್ವಾ? ಹೌದು ಸರ್. ಅಂದರೆ ಓಡಾಡ್ತಾ ಇದ್ರ ಊರಿಂದ ಅಥವಾ? ಹೌದು ಸರ್, ಊರಿಂದ ಓಡಾಡ್ತಾ ಇದ್ವಿ. ಅವಾಗ ಯೂಶ್ವಲಾಗಿ ನಾವು ಪಾಂಡುಪುರದಲ್ಲಿದ್ದರು. ನಮ್ಮ ತಂದೆಯವರು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದರಿಂದ ನಮ್ಮ ವಾಸ ಪಾಂಡುಪುರದಲ್ಲಿತ್ತು. ಬಟ್ ಹಳ್ಳಿನಲ್ಲಿ ನಮ್ಮ ಬಾಕಿ ಕಸಿನ್ಸ್ ಆಗಲಿ ಅವರು ಅಲ್ಲಿ ಹಳ್ಳಿನಲ್ಲೂ ವಾಸ ಮಾಡ್ತಾಯಿದ್ರು. ನಮ್ಮ ಚಿಕ್ಕಪ್ಪ ಹಳ್ಳಿನಲ್ಲೇ ವಾಸ ಮಾಡ್ತಾಯಿದ್ರು. ನೀವು ಇಂಜಿನಿಯರಿಂಗ್ ಮುಗಿಸಿದ ಮೇಲೆ ಕೆಲಸ ಮಾಡಲಿಲ್ವಾ? ಹೌದು ಸರ್, ಇಂಜಿನಿಯರ್ ಮುಗಿಸಿದ ತಕ್ಷಣ ಕೆಲಸ ಸಿಕ್ತು ನನಗೆ. ಐ ವಾಸ್ ವರ್ಕಿಂಗ್ ಫಾರ್ ಟಾಟಾ ಐರನ್ ಸ್ಟೀಲ್ ಕಂಪನಿ. ಹೌದಾ? ಓಹೋ. ಎಷ್ಟು ವರ್ಷ ಕೆಲಸ ಮಾಡಿದ್ರಿ? 20 ವರ್ಷ ಕೆಲಸ ಮಾಡಿದ್ದೀನಿ ಸರ್. ಎಲ್ಲೆಲ್ಲೆಲ್ಲ ಹೋಗಿದ್ರಿ? ನಮ್ಮ ಪೂರ್ತಿ ಇಂಡಿಯಾದಲ್ಲೂ ಸುತ್ತಾಡ್ಕೊಂಡು ಬಂದಿದ್ದೇನೆ. ಎಲ್ಲೆಲ್ಲಿ ಹೋಗಿದ್ರಿ ಹೇಳಿ? ಸರ್, ಎಲ್ಲ ಜಾಗ, ಎಲ್ಲ ಸ್ಟೇಟು. ಹೌದಾ? ಹೌದು ಸರ್. ಓಹೋ. ಈ ತುದಿಯಿಂದ ಆ ತುದಿ ತನಕ ಓಡಾಡ್ಕೊಂಡು ಬಂದೆ. ಹೇಗಿತ್ತು ನಿಮ್ಮ ಅನುಭವ? ಭಾಳ ಚೆನ್ನಾಗಿತ್ತು. ಇಟ್ ಇಸ್ ಬದುಕಿಗೆ ಒಳ್ಳೆ ಪಾಠ ಕಲಿಸ್ತು. ಯಾಕೆಂದರೆ ಒಂದೊಂದು ಊರಿನಲ್ಲಿ ಒಂದೊಂದು ವಿಧವಾದ ಒಂದು ಸಂಸ್ಕೃತಿ ಇದೆ ನಮ್ಮ ದೇಶದಲ್ಲಿ. ಹಾಗಾಗಿ ಎಲ್ಲ ಸಂಸ್ಕೃತಿನೂ ನೋಡೋವಂಥದ್ದು, ಅವ್ರದ್ದು ಸಂಸ್ಕೃತಿನಲ್ಲಿರೋವಂಥ ಊಟ ಉಪಚಾರಗಳಿರ್ಬೋದು, ಅದನ್ನೆಲ್ಲ ನೋಡ್ಕೊಂಡು ಬಂದಿದ್ದಕ್ಕೆ ಒಂದು ಲೈಫ್ನಲ್ಲಿ ಜೀವನವೂ ಹೀಗಿರುತ್ತೆ ಅನ್ನೋ ಒಂದು ಪಾಠ ಕಲಿಸ್ತು. ಈಗ ಒಳ್ಳೆ ಸಂಸ್ಥೆಯಲ್ಲಿ ಒಳ್ಳೆ ಕೆಲಸದಲ್ಲೇ ಇದ್ರಿ ಅಂದರೆ ಸೇವೆ ಸಂಪೂರ್ಣ ಮಾಡಿದ್ರ ಅಥವಾ ಮಧ್ಯದಲ್ಲೇ? ಮಾಡಲಿಲ್ಲ. 1993ನಲ್ಲಿ ರಿಸೈನ್ ಮಾಡಿದೆ. ಬಿಕಾಸ್ ನಮ್ಮ ಮಗಳಿಗೆ ಎಜುಕೇಷನ್ಗೆ ಪ್ರಾಬ್ಲಮ್ ಆಯಿತು. ಸೊ ನಾವೆಲ್ಲ 5 ತಿಂಗಳು 6 ತಿಂಗಳು 8 ತಿಂಗಳು 1 ತಿಂಗಳು ಈ ಥರ ಟ್ರಾನ್ಸ್ಫರ್ ಆಗೋಗೋದು. ಹಾಗಾಗಿ ನಾನೇ ವಾಲಂಟಿಯರ್ ತೊಗೊಂಡೆ. ಹೌದಾ? ತಗೊಂಡು ಎಲ್ಲಿ ನೆಲೆಸಿದ್ದು ಮೈಸೂರಿನಲ್ಲೇ. ಇಲ್ಲಿ ಗೊಮ್ಮಟಿಗೆರೆ ಹತ್ರ ನನಗೊಂದು 8 ಎಕರೆ ಜಮೀನಿತ್ತು.
ಅಲ್ಲೂ ಅಷ್ಟೇ ಒಂದು ಒಳ್ಳೆ ತೋಟ ಮಾಡಿದ್ದೆ. ನೀರು ಭಾಳ ಚೆನ್ನಾಗಿತ್ತು ಮೊದಲಲ್ಲಿ ನಾನು ಶುರು ಮಾಡಿದಾಗ. ಸೊ ಒಂದು 150 ಅಡಿಗೆ ನೀರಿತ್ತು ಸರ್. ಆಫ್ಟರ್ ಸಮ್ ಟೈಮ್ 5-6 ವರ್ಷ ಆದ ತಕ್ಷಣ ನೀರೇ ಅನ್ನೋದು ಹೊರಟೋಯ್ತು. ಅಲ್ಲ, ನೀವು ಈ ಗೊಮ್ಮಟಗಿರಿ ಹತ್ರ ಇದ್ದ ಜಮೀನು ಯಾವಾಗ ತಗೊಂಡಿದ್ದು? ಅದೇ 94 ಹೌದಾ? ಹೌದು, 94 ನಾನು ತೊಗೊಂಡಿದ್ದು. 94ನಿಂದ 5-6 ವರ್ಷ ನಾವು ಒಳ್ಳೆ ತೋಟ ಮಾಡಿದೆ. ಅದೇ ಎಲ್ಲ ಥರದ ವಿದೇಶಿ ಹಣ್ಣಿನ ಗಿಡಗಳು, ಭತ್ತನೂ ಬೆಳೀತಾ ಇದ್ವಿ ಅಲ್ಲಿ. ಅಷ್ಟು ಚೆನ್ನಾಗಿತ್ತು ಜಾಗ. ಬಟ್ ಒಂದು ಮಾರ್ನಿಂಗ್ ಬೋರ್ವೆಲ್ ನಿಂತೋಯ್ತು ನೀರು. ಯಾಕೆಂದರೆ ಸುತ್ತ ದೇ ಸ್ಟಾರ್ಟೆಡ್ ಲೇಔಟ್ಗಳು ಶುರು ಮಾಡಿದ್ರು. ಕಾರಣದಿಂದನೋ ಇನ್ನೊಂದು, ಮತ್ತು ನಮ್ಮ ಬಿಳಿಕೆರೆ ಕೆರೆ ನೀರು ನಿಂತೋಯ್ತು. ಸೊ ಅಂಡರ್ಗ್ರೌಂಡ್ ವಾಟರ್ ಇಸ್ ಗಾನ್. ಸೊ ನಾವು ಹೆಚ್ಚು ಕಮ್ಮಿ ಒಂದು 800-900 ಅಡಿ ಬದ್ರು ನೀರು ಬರ್ತಾ ಇರಲಿಲ್ಲ, ನಿಂತೇ ಹೋಯಿತು. ಹಾಗಾಗಿ ಪೂರ್ತಿ ತೋಟ ಎಕ್ಸೆಪ್ಟ್ ಇವತ್ತಿನ ಡೇಟ್ನಲ್ಲಿ ತೆಂಗು ಮತ್ತು ಮಾವು ಬಿಟ್ಟರೆ ಬೇರೆ ಏನಿಲ್ಲ. ಅಂದರೆ ಜಮೀನು ಇಟ್ಕೊಂಡಿದ್ದೀರಿ? ಹಾಂ, ಜಮೀನಿದೆ. ಬೋರ್ವೆಲ್ ನಿಂತೋದ ಮೇಲೆ ಬೇರೆ ಕಡೆ ಜಮೀನನ್ನು ಹುಡುಕಕ್ಕೆ ಶುರು ಮಾಡಿದ್ವಿ. ಅದರ ಫಲಶ್ರುತಿ ನಮ್ಮ ಕೋಟೆಕೆರೆ ಫಾರ್ಮ್ ಗುಂಡ್ಲಪೇಟೆ ಹತ್ರ. ಓಹೋ, ಕೋಟೆಕೆರೆ ಹತ್ರ ತಾವು ಜಮೀನು ಖರೀದಿ ಮಾಡಿದ್ದು ಯಾವಾಗ? 2008 and 2009 ಸರ್. ಹೌದಾ? ಅಲ್ಲಿ ನೀರು ಸಿಗುತ್ತೆ ಅಥವಾ ಇಲ್ಲ ಅಂತ ಹೇಳಿ? ಅಲ್ಲೂ ಸ್ವಲ್ಪ ನೀರಿಗೆ ಸ್ವಲ್ಪ ತೊಂದರೆನೇ. ಗುಂಡ್ಲುಪೇಟೆ ತಾಲೂಕು ಡಸಂಟ್ ಹ್ಯಾವ್ ಎನಿ ಅಂಡರ್ಗ್ರೌಂಡ್ ವಾಟರ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಕೊಳ್ಳೋ ಹಾಗಿಲ್ಲ. ಬಟ್ ನಮ್ಮಲ್ಲಿ ನಾನು ತೊಗೊಂಡಿದ್ದ ಜಾಗದಲ್ಲಿ ಅವತ್ತಿನ ಡೇಟ್ಗೆ ಚೆನ್ನಾಗಿತ್ತು ಸರ್ ನೀರು. ಸೊ ಮಧ್ಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಬಟ್ ಆದರೂ ಇವತ್ತು ನೋ ಪ್ರಾಬ್ಲಮ್ ಆಗಿದೆ. ಪ್ರಾಬ್ಲಮ್ ಏನಿಲ್ಲ. ಇವತ್ತು ಕೆರೆ ತುಂಬಿಸ್ತಾ ಇದ್ದಾರೆ. ಅದೊಂದು ಒಳ್ಳೆ ಅದೇ ಕೆರೆ ತುಂಬಿಸುವಂತಹ ಯೋಜನೆ ಚಾಮರಾಜನಗರ ಜಿಲ್ಲೆಗೆ ಬಹಳಷ್ಟು ವರದಾನ ಆಗಿದೆ ಅಂತ. ಹೌದು ಸರ್, ಹೌದು ಸರ್. ಈಗ ನಿಮಗೆ ಯಾವ ಕೆರೆ ತುಂಬ್ತಾ ಇರೋದ್ರಿಂದ ಅನುಕೂಲ ಆಗಿದೆ? ಬೆಳತಿಲವಾಡಿ ಕೆರೆ ಅಂತ ಒಂದಿದೆ, ನಮ್ಮೂರಿನಲ್ಲಿ ಒಂದು ಕೆರೆ ಇದೆ, ಕೋಟೆಕೆರೆ ಅಂತಲೂ ಒಂದು ಕೆರೆ ಇದೆ. ಅದು ನಮಗೆ 1 ಕಿಲೋಮೀಟರ್ ಆಗುತ್ತೆ. ಬೆಳತಿಲವಾಡಿ ಕೆರೆ ಒಂದು 2.5 ಕಿಲೋಮೀಟರ್ ಆಗ್ತದೆ. ಸೊ 2ರಲ್ಲಿ ತುಂಬಿದಾಗ ನಮಗೇನು ಅಂತ ಈಗ ರೀಸೆಂಟಾಗಿ ಆಗಿರೋದ್ರಲ್ಲಿ ಯಾವುದೂ ತೊಂದರೆ ಆಗ್ತಾಯಿಲ್ಲ ಸರ್. ಒಳ್ಳೆ ನಮಗೆ ಬೇಕಾದಷ್ಟು ನೀರಿದೆ. ಅಂದರೆ ನಾವು ಭತ್ತ ಕಬ್ಬು ಬೆಳೆಯೋಷ್ಟಿದೆ ಅಂತ ಹೇಳ್ಕೊಳಕ್ಕಾಗಲ್ಲ. ಬಾಕಿ ಬೆಳೆಗಳನ್ನ ನಾವು ಮಾಡ್ಕೋಬಹುದು. ಈಗ ಜಮೀನು ಖರೀದಿ ಮಾಡಿದಾಗ ಜಮೀನು ಹೇಗಿತ್ತು ಅದು ಜಾಗ? ಸರ್, ಹುರುಳಿ ಬಿತ್ತಿದ್ರು ನಾನು ನೋಡಿದಾಗ. ಹುರುಳಿ ಗಿಡ ಒಂದು 4-4.5 ಇಂಚು ದೊಡ್ಡ ಬೆಳೆದಿತ್ತು. ಅದರಲ್ಲಿ ಒಂದೇ ಒಂದು ಕಾಯಿ ಇತ್ತು, 4 ಬೀಜ ಇತ್ತು ಸರ್. ಅದು ಕಂಡೀಷನಲ್ಲಿ. ಅಂದರೆ ಈಗ ನೀವು ಜಮೀನನ್ನು ಖರೀದಿ ಮಾಡಬೇಕಾದ್ರೆ ಏನು ನೋಡ್ತೀರಿ ಸಾಮಾನ್ಯವಾಗಿ? ಸಾಮಾನ್ಯವಾಗಿ ಫಸ್ಟು ನಾನು ನೋಡೋದು ಸರ್, ನನ್ನ ಬಹಳ ಒಂದು ಕಾಲದಿಂದನೂ ಒಂದು ಐಡಿಯಾ ಬಂದಿರೋದು ಹೆಂಗೆ ಅಂದರೆ, ನಮಗೆ ಟ್ರಾನ್ಸ್ಪೋರ್ಟೇಷನ್ ಭಾಳ ಈಸಿ ಇರಬೇಕು. ನಾನೇ ಆಗಲಿ ಇನ್ನೊಬ್ಬರಾಗಲಿ ಬರಲಿಕ್ಕೆ ಹೋಗಲಿಕ್ಕೆ ಪ್ರಾಬ್ಲಮ್ ಇರಬಾರ್ದು. ಕನೆಕ್ಟಿವಿಟಿ ಚೆನ್ನಾಗಿರಬೇಕು ಅನ್ನೋದು ಫಸ್ಟ್ ಪ್ರಯಾರಿಟಿ. ಬಾಕಿದನ್ನ ಚೇಂಜ್ ಮಾಡ್ಕೋಬೋದು, ಫಲವತ್ತತೆ ಚೇಂಜ್ ಮಾಡ್ಕೋಬೋದು ಸರ್. ಸೊ ಇಟ್ ಟೇಕ್ಸ್ ಲಿಟಲ್ ಮೋರ್ ಟೈಮ್, ಬಟ್ ಡೆಫಿನೆಟ್ಲಿ ವಿ ಕ್ಯಾನ್ ಕನ್ವರ್ಟ್ ಎನಿ ಬೇರನ್ ಲ್ಯಾಂಡ್ ಇಂಟು ಎ ಫರ್ಟೈಲ್ ಲ್ಯಾಂಡ್. ಹೋಗತ್ಲೆ. ಅಂದರೆ ನೀವು ಕಪ್ಪು ಮಣ್ಣು, ಕೆಂಪು ಮಣ್ಣು ಆ ಥರದ್ದೇನು ಇಲ್ಲ ಸರ್. ನಮ್ಮಲ್ಲಿ ಅದು ಮಣ್ಣು ಇಟ್ಸ್ ಓಕೆ. ಮಣ್ಣು ಕಪ್ಪು ಮಣ್ಣಲ್ಲಿ ಕೆಲವು ವಿಶೇಷತೆ ಇದೆ, ಕೆಂಪು ಮಣ್ಣಲ್ಲೇ ಒಂದು ಕೆಲವು ವಿಶೇಷತೆ ಇದೆ, ಕಲ್ಲು ಸೇರಿರುವಂಥ ಮಣ್ಣಲ್ಲೂ ಒಂದು ವಿಶೇಷತೆ ಇದೆ ಸರ್. ಓಕೆ, ಅಂದರೆ ನೀವು ನೋಡ್ತಾ ಇದ್ದಿದ್ದು ಕನೆಕ್ಟಿವಿಟಿ ಇಂಪಾರ್ಟೆಂಟ್. ಓಕೆ, ಈಗ ಭಾಳ ಒಳ್ಳೆ ವಿಚಾರ ಹೇಳಿದ್ರಿ ನೀವು ವಿಶೇಷತೆಗಳ ಬಗ್ಗೆ. ಈಗ ನಿಮ್ಮ ಅನುಭವದಲ್ಲಿ ಹೇಳಿ ಸರ್, ಒಂದೊಂದು ಮಣ್ಣಿನ ವಿಶೇಷತೆ ಏನು? ಈಗ ಕಪ್ಪು ಮಣ್ಣು ಇಟ್ ಈಸ್ ಯೂಸ್ಫುಲ್ ಫಾರ್ ದಿ ಕಾಟನ್ ದಿಸ್ ಥಿಂಗ್. ಅಂದರೆ ನೀರು ಹಿಡ್ಕೊಳ್ಳೋ ಶಕ್ತಿ ತುಂಬ ಜಾಸ್ತಿ ಇದೆ. ಜಾಸ್ತಿ ಮಳೆ ಬಂದಷ್ಟು ಡಿಸಡ್ವಾಂಟೇಜ್ ಇದೆ. ತೆಂಗಿನ ತೋಟ ಮಾಡಬಹುದು, ಅಡಿಕೆ ತೋಟ ಮಾಡ್ಬೋದು ಕಪ್ಪು ಮಣ್ಣಲ್ಲಿ. ಜೊತೆಗೆ ಏನಪ್ಪ ಅಂತಂದರೆ ಡಿಸಡ್ವಾಂಟೇಜು, ಮಳೆ ಬಂದಾಗ ಕೈ ಕಾಲು ಹೊತ್ಕೊತ್ತೆ ಓಡಾಡೋದು ಕಷ್ಟ ಆಗ್ತದೆ. ಆ್ಯಂಡ್ ಕೊಳೆ ರೋಗ ಬರೋದು ಸ್ವಲ್ಪ ವಿಶೇಷವಾಗಿ ಬರ್ತದೆ. ತರಕಾರಿ ಮಾಡ್ಕೊಳ್ಬೋದು, ಬಟ್ ಮಳೆ ಬಂದಾಗೆಲ್ಲ ಪ್ರಾಬ್ಲಮ್ ಆಗ್ತದೆ ನಮಗೆ. ಅದು ಬಿಟ್ಟರೆ ಕೆಂಪು ಮಣ್ಣಲ್ಲಿ ಏನು ಬೇಕಾದ್ರೂ ಬೆಳಿಬೋದು ಸರ್, ನೋ ಪ್ರಾಬ್ಲಮ್ ಅಟ್ ಆಲ್. ಯಾವುದೇ ತೊಂದರೆ ಇರೋಲ್ಲ, ಯಾವ್ದು ನೀರಿನ ಪ್ರಾಬ್ಲಮ್ ಇರೋದಿಲ್ಲ. ನಿಮ್ಮ ಕೆಂಪು ಮಣ್ಣಿನಲ್ಲಿ ನಿಮಗೆ ಎಲ್ಲ ಥರ ಬೆಳೆಗಳನ್ನು ಮಾಡ್ಕೋಬೋದು. ಮತ್ತು ಕಲ್ಲು ಮಿಶ್ರಿತ ಮರಳು ಮೂವಿ ಅಂತ 3-4 ಬರ್ತದೆ. ಅದರಲ್ಲಿ ಹಣ್ಣಿನ ಬೆಳೆಗಳು ತುಂಬ ಚೆನ್ನಾಗಿ ಬರ್ತದೆ. ಆ್ಯಂಡ್ ಹಣ್ಣು ಬಹಳ ಸ್ವೀಟಾಗಿರ್ತದೆ ಆ್ಯಂಡ್ ಕ್ವಾಲಿಟಿ ಇರ್ತದೆ ಹಣ್ಣಿಗೆ. ಕೀಪಿಂಗ್ ಕ್ವಾಲಿಟಿನ ಆಲ್ಸೋ ಇಟ್ ವಿಲ್ ಇನ್ಕ್ರೀಸ್ ಸರ್. ಎಷ್ಟು ಎಕರೆ ಜಮೀನು ತೊಗೊಂಡ್ರಿ? ನಮ್ಮದು ಇವಾಗ ಸದ್ಯಕ್ಕಿರೋದು 4 ಎಕರೆ ಇದೆ. ಬೋರ್ವೆಲ್ ಇತ್ತ ಅಥವಾ ನೀವು? ಇಲ್ಲ ಸರ್, ನಾನೇ ಕೊರೆಸಿದ್ದು. ಒಂದು 350 ಅಡಿಗೆ ನೀರು ಬಂದಿತ್ತು. ಸೊ ನಂದು ಒಂದು ಹುಚ್ಚಿತ್ತು, ದಾಳಿಂಬೆ ಮಾಡಬೇಕು ಅಂತ. ಸೊ ದಾಳಿಂಬೆ ನಾನು ಫಸ್ಟ್ ಶುರು ಮಾಡಿದ್ದೆ ಅಲ್ಲಿ ನಮ್ಮ ಜಮೀನಿನಲ್ಲಿ ದಾಳಿಂಬೆ ಮಾಡಲಿಕ್ಕೆ. ಸೊ ಭಾಗವ ಅಂತ ಒಂದು ವೆರೈಟಿ ಬರ್ತದೆ, ತುಂಬ ಚೆನ್ನಾಗಿರ್ತದೆ, ಅದಂತ ಮಾಡಿದೆ ನಾನು. ಸೊ 1.5 ವರ್ಷದಿಂದ ನನಗೊಂದಷ್ಟು 5 ವರ್ಷದ ತನಕ ದಾಳಿಂಬೆ ಬೆಳೆದೆ. ಸೊ ನಮ್ಮ ಸ್ನೇಹಿತರೊಬ್ಬರು ಇದ್ದಾರೆ, ಅವರು ದಾಳಿಂಬೆ ಮಾಡ್ತೀನಿ ಅಂತ 6 ಎಕರೆಗೆ ದಾಳಿಂಬೆ ಮಾಡಿದ್ರು. ಅವರು ಕೈ ಸುಟ್ಕೊಂಡ್ರು, ನನ್ನ ಸುಟ್ಟಿಸಿದ್ರು.
ಸೊ ಅವರು ಗಿಡಗಳನ್ನ ನೋಡ್ತಾ ಇರಲಿಲ್ಲ, ವೈರಸ್ ಜೊತೆ ತಂದರು. ಆ ವೈರಸ್ ನನಗೂ ಬಂತು, ಅವ್ರದ್ದು ಆಯಿತು. ಅವ್ರ ಪಾಪ ಒಂದು ಹಣ್ಣು ಕೀಳಲಿಲ್ಲ. ಪ್ರತಿ ಸಾರಿ ನಾನೇ ಅವ್ರಿಗೆ ಕೊಟ್ಟು ಕಳಿಸ್ತಾ ಇದ್ದೆ. ಸೊ ಹಾಗಾಗಿ ಈಗ ಒಂದು ಕೊರೋನಾ ಬರೋಕ್ಕೆ ಮುಂಚೆ ನಾವು ವಿ ಹ್ಯಾವ್ ರಿಮೂವ್ ದಟ್ ಕಂಪ್ಲೀಟ್ ದಾಳಿಂಬೆನ. ಅಂದರೆ ವೈರಸ್ ರೋಗ ಒಂದೇ ಕಾರಣ ಅಂತೀರಾ ಅಥವಾ ಬೇರೆ ಸಮಸ್ಯೆಗಳು ಇದ್ವಾ ದಾಳಿಂಬೆನಲ್ಲಿ? ಬೇರೆ ಸಮಸ್ಯೆ ಇಲ್ಲ ಸರ್. ಈ ವೈರಸ್ ಬಂದರೆ ಏನಾಗುತ್ತೆ ಅಂದರೆ ಹಣ್ಣೆಲ್ಲ ಚೆನ್ನಾಗಿ ಬರ್ತದೆ, ಹಾರ್ವೆಸ್ಟ್ ಮಾಡೋ ತನಕನೂ ಚೆನ್ನಾಗಿರುತ್ತೆ. ಇನ್ನು ಹಾರ್ವೆಸ್ಟ್ ಮಾಡಬೇಕು ಇನ್ನೊಂದು 15 ದಿನ ಆಯಿತು ಅಂದರೆ ಅದ್ರ ಮೇಲೆ ಚುಕ್ಕಿಗಳು ಬರಲಿಕ್ಕೆ ಶುರು ಆಗುತ್ತೆ. ಸೊ ಆ ಚುಕ್ಕಿಗಳೇನಾಗ್ತಾಯಿದೆ, ದೊಡ್ಡದಾಗ್ತಾ ಇರುತ್ತೆ, ಹಣ್ಣುಗಳು ಬಿಡ್ದು ಹೋಗುತ್ತೆ, ನೋಡ್ಲಿಕ್ಕೆ ಚೆನ್ನಾಗಿರಲ್ಲ ಹಣ್ಣು. ಸೊ ಮಾರ್ಕೆಟಿಂಗ್ ಬಹಳ ಕಷ್ಟ ಆಗ್ತದೆ. ಸೊ ಅದರೊಳಗಡೆ ಬೀಜ ಆಗಲಿ ಹಣ್ಣು ರುಚಿ ಆಗಲಿ ಏನೂ ಚೇಂಜ್ ಆಗಿರಲ್ಲ. ಬಟ್ ಲುಕ್ ಇಸ್ ಇಂಪಾರ್ಟೆಂಟ್ ನಾವೆಲ್ಲ, ಹೌದಲ್ವಾ? ನೋಟ ಚೆನ್ನಾಗಿರಬೇಕು ಅಂತ ಎಲ್ಲರದು ಅಷ್ಟೇ. ನೋಟ ಚೆನ್ನಾಗಿಲ್ಲ ಅಂದರೆ ಅದು ಏನೇ ನೀವು ಕೊಟ್ಟರು, ಅಮೃತ ಕೊಟ್ಟರು ಅದು ಇರೋಲ್ಲ ನಮ್ಮ ಜನತೆಗೆ ಅಷ್ಟೊಂದು. ಅಲ್ಲ, ಅದನ್ನೇ 5 ವರ್ಷ ಇಟ್ಕೊಂಡಿದ್ರ ನೀವು? 5-6 ವರ್ಷ ಇತ್ತು ಸರ್ ನನಗೆ. ಹೌದಾ? ಮತ್ತು ಏನು ಮಾಡ್ತಾಯಿದ್ರಿ? ಹಣ್ಣೆಲ್ಲ ಮಾರ್ತಾಯಿದ್ವಿ, ಸ್ವಂತವಾಗಿ ಮಾರ್ತಾಯಿದ್ವಿ. ನಾನು ಇಲ್ಲಿವರೆಗೆ ಯಾವುದನ್ನೂ ನಾನು ಮಾರ್ಕೆಟ್ಗೆ ಹಾಕಿಲ್ಲ ಸರ್. ಸೊ ನಮ್ಮದೇ ಆದ ಒಂದು ಬಳಗ ಮಾಡ್ಕೊಂಡಿದ್ವಿ. ಆ ಬಳಗದಲ್ಲಿ ಅಲ್ಲ ಭಾನುವಾರ ಮತ್ತು ಬುಧವಾರ ದಿನ ಮಾರ್ಕೆಟ್ ಮಾಡ್ತಾಯಿದ್ವಿ. ಇವಾಗ ಇನ್ನೊಂದು ಬಳಗ ಮಾಡ್ಕೊಂಡಿದ್ದೀವಿ. ಇನ್ನೊಂದು ಅದರಲ್ಲಿ ಇವಾಗ ಸಖತ್ ಸೊಪ್ಪು ಅಂತ ಅಂದ್ಬಿಟ್ಟು ಮೈಸೂರು ವಿಜಯನಗರ 2ನೇ ಹಂತದಲ್ಲಿ ನಮ್ಮದು ಸೇಲ್ಸ್ ಎವ್ರಿ ಸಂಡೇ ಇರುತ್ತೆ. ಅಲ್ಲ ಅಂದರೆ ಎಲ್ಲ ಬಿರ್ತು ಹೋಗೋದು ಆ ಥರದನ್ನು ಅಕ್ಸೆಪ್ಟ್ ಮಾಡ್ಕೊತಾ ಇದ್ರೆ ನಿಮ್ಮ ಮಾರ್ಕೆಟಲ್ಲಿ? ನಮ್ಮ ಮಾರ್ಕೆಟಲ್ಲಿ ಕೆಲವರು ಬಹಳ ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳೋ, ಪರವಾಗಿಲ್ಲ ಕೊಡಿ ಅನ್ನೋರು. ಇನ್ನು ಕೆಲವ್ರಿಗೆ ತೊಗೊಳ್ಕಿಲ್ಲ. ಅಂದರೆ ಅದಾದಮೇಲೆ ನಾನು ಒಂದೂವರೆ ವರ್ಷಕ್ಕೆ ನಾನು ತೆಗೆದುಬಿಟ್ಟೆ ಸರ್ ಭಾಳ ದಾಳಿಂಬೆ ಗಿಡ. ಯಾಕೆಂದರೆ ವಿ ಕೆ ನಾಟ್ ಫೋರ್ಸ್. ನಮಗೆ ನೀವು ಫ್ರೆಂಡ್ ಇದ್ದೀರಿ, ನಿಮಗೆ ನಾನು ಕೊಡ್ಬೋದು, ಹೇಳಿ ಚೆನ್ನಾಗಿದೆಪ್ಪ ತಿನ್ನಿ ಒಳಗಡೆಗೆ ಅಂತ. ಬಟ್ ಅನ್ನೋನ್ ಪೀಪಲ್ಗೆ ಕೊಡೋದು ಕಷ್ಟ ಆಗ್ತದೆ ಸರ್. ಈಗ ನೀವು ಮೊದಲ ಪ್ರಯೋಗ ಮಾಡಿದ್ದೆ ದಾಳಿಂಬೆನ ನಿಮ್ಮ ಜಮೀನಲ್ಲಿ? ಇಲ್ಲ ಸರ್, ನಮ್ಮ ಈ ಜಮೀನಲ್ಲಿ ಎಲ್ಲ ಥರದ್ದು ಹಣ್ಣು ಗಿಡ ಇತ್ತು. ಎಲ್ಲಿ? ಗೊಮಟಗಿರಿ ಹತ್ರ. ನಿಮ್ದು ಇದನ್ನು ಕೇಳ್ತಾ ಇದ್ದೀನಿ, ಕೋಟೆಕೆರೆ, ಗುಂಡ್ಲುಪೇಟೆ. ಕೋಟೆಕೆರೆನಲ್ಲಿ ನಾವು ದಾಳಿಂಬೆನೆ ಫಸ್ಟ್ ಶುರು ಮಾಡಿದ್ದು ದಾಳಿಂಬೆನೆ. ಓಕೆ. ಈಗ ಜಮೀನು ತಗೊಂಡಾಗ ಫಸ್ಟ್ ತಂತಿ ಬೇಲಿ, ಸುತ್ತ ಬೇಲಿ ಎಲ್ಲ ಮಾಡಿಸ್ಕೊಂಡಿದ್ದೀನಿ ಸರ್. ಯಾವ ಬೇಲಿ ಹಾಕಿದಿರಿ? ತಂತಿ ಬೇಲಿನ ಚೇಂಜ್ ಮಾಡಿ ಸೋಲಾರ್ ಬೇಲಿ ಮಾಡಿಕೊಂಡೆ. ಬೇಕಾದ್ರೆ ಸ್ವಲ್ಪ ಆನೆಗಳು ಬರ್ತಾ ಇದ್ವು ಅನ್ನೋ ಒಂದು ಕಾರಣಕ್ಕೋಸ್ಕರ ಇವಾಗ ಸೋಲಾರ್ ಬೇಲಿ ಇದೆ. ಏನು ಖರ್ಚಾಯಿತು 4 ಎಕರೆ ಬೇಲಿ ಹಾಕಕ್ಕೆ? ಅವತ್ತಿನ 72,000 ರೂಪಾಯಿ ಆಯಿತು ಅವತ್ತು. ಹೌದಾ? ಕಮ್ಮಿ ಇತ್ತು ಅವಾಗ. 4 ಎಕರೆ ಸೇರಿಸಿ? 4 ಎಕರೆ ಸೇರಿಸಿ. ಓಕೆ. ಈಗ ಅದೇ ಬೇಲಿ ಕಂಟಿನ್ಯೂ ಆಗಿದೆ? ಅದೇ ಬೇಲಿ ಕಂಟಿನ್ಯೂ. ಓಕೆ. ಒಳಗಡೆ ಏನೇನು ಬೆಳೆ ಇದೆ ಹೇಳಿ ಸರ್? ಸದ್ಯಕ್ಕೆ ತರಕಾರಿಗಳು ಬೆಳ್ಕೊಳ್ತೀನಿ 1 ಎಕರೆನಲ್ಲಿ. ನಮ್ಮ ಮನೆಗಾಗೋ ಅಷ್ಟಾಗಲಿ, ಅದಕ್ಕೆ ಸ್ವಲ್ಪ ಅಂದರೆ ಬೆಳೆಯೋದು ನನ್ನ ಮನೆಗೆ ಅಂತಲೇ. ಸೊ ಎಕ್ಸ್ಟ್ರಾ ಆಗಿದ್ದನ್ನು ಮಾರ್ತೀವಿ. ಅದಲ್ಲದೆ ವಿದೇಶಿ ತಳಿಗಳಾದ ಹಣ್ಣುಗಳು ಬಹಳಷ್ಟಿವೆ ನಮ್ಮಲ್ಲಿ. ನಾನು ಇವಾಗ ಮಾಡಿರೋದ್ರಲ್ಲಿ ಥೈಲ್ಯಾಂಡಿಂದ ಬಂದಿರೋದೆ, ನಾರ್ತ್ ಅಮೇರಿಕಾದಿಂದ ಬಂದಿದೆ, ಬ್ರೆಜಿಲಿಂದ ಬಂದಿದೆ. ಹೇಳ್ಬಿಡಿ ಸರ್ ಏನೇನಿದೆ ಅಂತ. ಸರ್ ಲಿಸ್ಟ್ ಮಾಡ್ತಾ ಹೋಯ್ತು ಅಂದರೆ ತುಂಬ ದೊಡ್ಡದಾಗ್ತದೆ. ಆ ಕೆಲವು ಮಾತ್ರ ಹೇಳ್ತೇನೆ. ಈ ಲಿಪೋಟೆ ಅಂತ ಒಂದು ಹಣ್ಣಿನ ಗಿಡ ಇದೆ ನನ್ನಲ್ಲಿ. ಅದು ಹಣ್ಣಿನ ಗಿಡ ಏನಿಗೆ ಅಂದರೆ ಗೊಂಚಲ ದ್ರಾಕ್ಷಿಗಿಂತ ಸ್ವಲ್ಪ ದಪ್ಪದು ಹಣ್ಣು ಬಿಡ್ತದೆ, ರುಚಿಕರವಾಗಿರುತ್ತೆ. ಇನ್ನೊಂದು ಎಗ್ ಫ್ರೂಟ್ ಅಂತ ಹೇಳ್ತೀವಿ. ಆ ಎಗ್ ಫ್ರೂಟ್ ಅನ್ನೋದಕ್ಕೆ ಬದಲು ನಾವು ವಿ ಕ್ಯಾನ್ ಸೇ ಎಲ್ಲೋ ಸಪೋಟ, ಹಳದಿ ಕಲರ್ನ ಸಪೋರ್ಟ್ ಆಗ್ತದೆ. ಅದು ಅಷ್ಟೇ ಬಹಳ ಚೆನ್ನಾಗಿರ್ತೀನಿ. ಒಂದು ಹಣ್ಣನ್ನು ಬೆಳಗ್ಗೆ ತಿಂದುಬಿಟ್ರೆ ಸಾಯಂಕಾಲದ ತನಕ ನಿಮ್ಗೆ ಏನು ಬೇಡ, ಯುವರ್ ಹೊಟ್ಟೆ ಬಹಳ ತುಂಬದಾಗಿರುತ್ತೆ. ಅಷ್ಟೇ ವಿಟಮಿನ್ ಮತ್ತು ಮಿನರಲ್ಸು ಇದೆಲ್ಲ ಬಹಳಷ್ಟು ಸಿಗುತ್ತೆ ನಮಗೆ, ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ವಾಟರ್ ಆ್ಯಪಲ್ ಇದೆ ಒಂದು 3 ವೆರೈಟಿದು. ಆಮೇಲೆ ಚೆರೀಸ್ ಇವೆ 4-5 ವೆರೈಟಿ. ಮ್ಯಾಂಗೋ ಇದೆ ಒಂದು 30 ವೆರೈಟಿ. ಸೇಬಿದೆ, ಅಣ್ಣ ಮತ್ತು HMR 19 ಏನು ಸೇಬು. ತಳಿ ಹೆಸರೇನು? HMR 99 ಅಂತ. ಇನ್ನೊಂದು ಅಣ್ಣ ವೆರೈಟಿ. ಅಣ್ಣ ವೆರೈಟಿ ಅನ್ನೋದು ಇಸ್ರೇಲ್ದು ಗಿಡ. ಅದು ಇಸ್ರೇಲಿಂದ ನಮ್ಮಲ್ಲಿ ತಂದು ಇಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಡೆವಲಪ್ ಮಾಡಿರುವಂಥ ಒಂದು ಸಸ್ಯ. ನಮ್ಮ ಈ ಬಿಸಿಲು ಜಾಗಕ್ಕೆ ಆ್ಯಪಲ್ಗಳು ಬರುತ್ತೆ ಅನ್ನೋ ಒಂದು ಪ್ರತೀತಿ ಇತ್ತು. ಗಿಡಗಳು ಚೆನ್ನಾಗಿ ಬಂದಿದೆ. ಇನ್ನೂ ಆ್ಯಪಲ್ ಬಿಟ್ಟಿಲ್ವಾ? ನೆಕ್ಸ್ಟ್ ಇಯರ್ ಕೊಡ್ತೀನಿ ಸರ್. ಹೇಳಿ ಸರ್, ಇನ್ಯಾವ ಗಿಡ ಹಾಕಿದ್ರಿ? ಅದಲ್ಲದೆ ಸೀಬೆಯಲ್ಲಿ ಒಂದು 4-5 ವೆರೈಟಿ ಇದೆ. ಹಲಸಿನಲ್ಲಿ ಒಂದು 4-5 ವೆರೈಟಿ ಇದೆ. ಬಾಳೆನಲ್ಲಿ ಒಂದು 4 ವೆರೈಟಿ ಬಾಳೆ ಬೆಳಿತೀನಿ. ಅದಲ್ಲದೆ ಚೆರೀಸ್ ಇದೆ ತುಂಬ. ಆಮೇಲೆ ವೆಲ್ವೆಟ್ ಆ್ಯಪಲ್ ಅಂತ ಒಂದು ಬರ್ತದೆ, ಅದಿದೆ. ಎಲಿಫೆಂಟ್ ಆ್ಯಪಲ್ ಅಂತ ಒಂದು ಸಸ್ಯ ಇದೆ. ಬಿಳಿ ಸಪೋಟ ಇದೆ, ರೆಗ್ಯುಲರ್ ಸಪೋಟ ಇದೆ, ಸೀತಾಫಲ ಇದೆ, ಕೆಂಪು ಸೀತಾಫಲ ಇದೆ, ರಸಬಾಳೆ ಇದೆ, ನಂಜನೂರು ರಸಬಾಳೆ. ಇವತ್ತಿನ ಡೇಟ್ನಲ್ಲಿ ಗೆಡ್ಡೆ ಹಾಕಿ ಬೆಳೆಸಿರೋದ್ರಲ್ಲಿ ನಂದೊಬ್ಬನ ಹತ್ರನೇ ಉಳ್ಕೊಂಡಿರೋದು. ಈಗೆಲ್ಲ ಈವನ್ ದೇವರಸನಹಳ್ಳಿನಲ್ಲೂ ಈ ಹಾಳಾಯಿತು ಅಂತ ಒಂದು ಕೇಳಿಬಂದೆ. ಇವತ್ತಿಲ್ಲ. ಆ್ಯಕ್ಚುಲಿ ರೋಗ ತುಂಬ ಬರ್ತದೆ ಅದಕ್ಕೆ. ಅವರು ಈ ನಾಲೆ ನೀರು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರು, ಅವತ್ತಿಂದ ಆ ರೋಗ ಬರೋಕ್ಕೆ ಶುರು ಆಯಿತು ಸರ್. ಅದರ್ವೈಸ್ ಬಾವಿ ನೀರು ಅಥವಾ ಬೋರ್ವೆಲ್ ನೀರು ಉಪಯೋಗಿಸಿದರೆ ಅಷ್ಟು ಬರ್ತಿರಲಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಐ ಡೋಂಟ್ ನೋ. ವಿಜ್ಞಾನಿಗಳು ಬಹಳಷ್ಟು ಟ್ರೈ ಮಾಡ್ತಾಯಿದ್ದಾರೆ ಏನಾದರೂ ರಿವೈವ್ ಮಾಡೋಕ್ಕೆ.
ಇವತ್ತೊಂದು 200 ಗಿಡ ನನ್ನಲ್ಲಿ ಉಂಟು ಸರ್. ಓ, ನಂಜನಗೂಡು ರಸಬಾಳೆ 200 ಕಂದು ಇಟ್ಕೊಂಡಿದ್ದೀರಿ? ಇದ್ದೀರಿ ಸರ್, 200 ಬುಡ ಇದೆ ನನ್ನಲ್ಲಿ. ಸೊ ನಾನು ಚೆನ್ನಾಗಿ ಬರ್ತಿದೆಯಾ? ಹಾಂ, ಚೆನ್ನಾಗಿ ಅಂತಂದರೆ ಸರ್ ಅದರದ್ದು ಕ್ವಾಲಿಟಿ ಚೆನ್ನಾಗಿದೆ. ತೂಕದಲ್ಲಿ ನಿಮ್ಮ ಕ್ವಾಂಟಿಟಿ ಲೆಕ್ಕ ಹಾಕ್ತು ಅಂದ್ರೆ 5ರಿಂದ 10 kg ಒಳಗಡೆ ಬರ್ತದೆ. ಓಕೆ. ಸೊ ಅದಕ್ಕಿಂತ ಏನು ಮಾಡೋಲ್ಲ. ಜೊತೆಗೆ ನಾನು ಬಾಳೆನ ಗುಂಪು ಬಾಳೆ ಮಾಡ್ದಂಗೆ ಮಾಡಿದ್ದೇನೆ. ಅಂದರೆ ನಾವು ರಿಮೂವ್ ಮಾಡಲ್ಲ. ಅಟ್ಲೀಸ್ಟ್ ಮಿನಿಮಮ್ 10ರಿಂದ 15 ವರ್ಷ ಆ ಜಾಗದಿಂದ ತೆಗಿಲಿಕ್ಕೆ. ಹೌದಾ? ಹೌದು ಸರ್. ಇವತ್ತು ಏನು ಅಂತರದಲ್ಲಿ ಹಾಕೋತೀರಿ ಗುಂಪು ಬಾಳೆ ಅಂದರೆ? ಗುಂಪು ಬಾಳೆ ಅಂದರೆ 10 ಅಡಿಗೆ ಒಂದೊಂದು ಹಾಕ್ಕೊಂಡಿರ್ತೀವಿ. ಅದು ಬೆಳ್ಕೋತಾ ಎಲ್ಲ ಕಡೆಗೆ ಆಗೋಗುತ್ತೆ. ಅಂದರೆ ಏನು ಕಂದುಗಳು ಬರುತ್ತೆ ಅದನ್ಯಾವನು ಇದು ಕಡಿಯೋಲ್ಲ ಸರ್, ಕಡಿಯಲ್ಲ. ವಿಲ್ ಕೀಪ್ ಆ್ಯಸ್ ಇಟ್ ಈಸ್. ರೋಗ ಬರುತ್ತೆ ಅಂತ ಹೇಳ್ತಾರೆ, ತರ್ಗ ರೋಗ ಬಂತು ಅಂತಾರೆ. ಬಟ್ ನಾವು ಯಾವುದಕ್ಕೂ ಸ್ಪ್ರೇ ಮಾಡೋಕ್ಕೆ ಹೋಗಲ್ಲ. ಆಟೋಮೆಟಿಕ್ಕಾಗಿ ಅದೇ ಚೇಂಜ್ ಆಗ್ತದೆ. ಅದನ್ನು ಅದೇ ರಿಪೇರಿ ಮಾಡ್ಕೋತೆ ಔಷಧಿ ತಗೊಂಡು. ಸೊ ಹಾಗಾಗಿ ನಾವು ಅದರದ್ದು ನಮ್ಮಲ್ಲಿ ಏನಿದೆ ಮುಚ್ಚಿಗೆ ಹಾಕ್ತೇನೆ. ಮುಚ್ಚಿಗೆ ಹಾಕ್ಬಿಟ್ಟು ಬರೀ ನೀರು ಕೊಡೋದು ಅಷ್ಟೇ ನನ್ನ ಜವಾಬ್ದಾರಿ. ಇನ್ನೇನು ಮಾಡೋಕ್ಕೆ ಹೋಗಲ್ಲ. ಗೊಬ್ಬರ ಗಿಬ್ಬರ ಏನು ಕೊಡಲ್ವೇ? ಸದ್ಯಕ್ಕೆ ಏನು ಕೊಡ್ತಾ ಇಲ್ಲ ಸರ್. ಬಾಳೆಗೆ ಮಾತ್ರನಾ ಅಥವಾ ಇಡೀ ತೋಟ? ಎಲ್ಲ ಇಡೀ ತೋಟಕ್ಕೇನೆ ಸರ್. ಸಣ್ಣ ಗಿಡ ಇದ್ದಾಗ 2 ವರ್ಷ ಮಾತ್ರ ಗೊಬ್ಬರ ಕೊಡ್ತೀನಿ. ಅದು ಕುರಿ ಗೊಬ್ಬರ ಇರ್ಬೋದು, ದನದ ಗೊಬ್ಬರ ಇರ್ಬೋದು. ಅದಲ್ಲದೆ ನಾವು ಕಷಾಯ ಮಾಡ್ಕೊತೀವಿ ಕೆಲವು. ಸೊ ಈ ಹೊಂಗೆ ಹಿಂಡಿ, ಬೇವಿನ ಹಿಂಡಿ, ಹರಳು ಹಿಂಡಿ, ಈ ಹಿಂಡಿಗಳನ್ನ ಉಪಯೋಗಿಸ್ಕೊಂಡು ಬೇರೆ ಬೇರೆ ಥರದ್ದು ಒಂದು ಕಷಾಯ ಮಾಡ್ಕೋತೀವಿ. ಅದನ್ನು ತಿಂಗಳಿಗೊಂದ್ಸರಿ ಅಥವಾ 15 ದಿನಕ್ಕೊಂದ್ಸರಿ, ಡಿಪೆಂಡ್ ಅಪ್ ಆನ್ ದಿ ಗ್ರೋತ್ ಆಫ್ ದಿ ಪ್ಲ್ಯಾಂಟ್. 2 ವರ್ಷದ ತನಕ ಅದನ್ನ ಕಾಪಾಡಲಿಕ್ಕೆ ಮಾಡ್ತೇವೆ. ಈಗ ಒಟ್ಟು ನಿಮ್ಮ ಹತ್ರ ಬಗೆಯ ಹಣ್ಣಿನ ಗಿಡಗಳಿದ್ದಾವೆ. ಕೆಲವು ಹಣ್ಣು ಕೊಡ್ತಾ ಇದೆ, ಕೆಲವು ನೆಕ್ಸ್ಟ್ ಇಯರಿಂದ ಬರ್ತದೆ. ಮಾವಿನ ಹಣ್ಣು ಹೋದ ಸರಿ ಒಂದು 10 ವೆರೈಟಿ ಮಾವಿನ ಹಣ್ಣು ಬಂದಿತ್ತು. ಸೊ ನಾವೆಲ್ಲ ತಿಂದು ಚೆನ್ನಾಗಿದೆ. ಯಾವ್ಯಾವ ವೆರೈಟಿ ಮಾವಿರ್ಬೋದು? ಬನಾನಾ ಮ್ಯಾಂಗೋ ಅಂತ ಬರುತ್ತೆ ಸರ್. ಬನಾನಾ ಮ್ಯಾಂಗೋ? ಹಾಂ. ಅದು ಒಂದು ಬಾಳೆಹಣ್ಣು ಇದ್ದಂಗೆ ಇರುತ್ತೋ ಅಥವಾ ಬಾಳೆಹಣ್ಣಿನ ವಾಸನೆ? ಇಲ್ಲ ಸರ್, ಉದ್ದಕ್ಕೆ ಇರ್ತದೆ. ಬಾಳೆಹಣ್ಣಂಗೆಲ್ಲ ಮಾವಿನ ಹಣ್ಣೇನೆ. ಅದು ಸ್ವಲ್ಪ ಉದ್ದ ಜಾಸ್ತಿ ಇರ್ತದೆ. ಹೆಚ್ಚು ಕಮ್ಮಿ 1-1.5 kg ಅಷ್ಟು ಬರ್ತದೆ. ಅದು ಕರೆಕ್ಟಾಗಿ ಒಂದು 5 ವರ್ಷ ಆದಮೇಲೆ ಅಥವಾ 6 ವರ್ಷ ಆದಮೇಲೆ ಒಂದೊಂದು ಕಡೆ ಗುಂಪಾಗಿ ಬರ್ತದೆ, ಗೊಂಚಲು ಬರ್ತದೆ. ಅದರಲ್ಲಿ ಒಂದು 10 ವೆರೈಟಿ ಇದೆ ನನ್ನಲ್ಲಿ. ಅದಲ್ಲದೆ ವೆರಿಗೇಟೆಡ್ ಮ್ಯಾಂಗೋ ಇದೆ. ಏನಾಗಂದ್ರೆ ಕಲರ್ ಆಗಿರುತ್ತೆ. ಹೌದಾ? ಹಾಂ, ಹಳದಿ ಕಲರ್ ಮೇಲೆ ಬ್ರೌನ್ ಚಿತ್ರ ಬಿಡಿಸ್ದಂಗೆ ಇರ್ತದೆ. ಅದೊಂದಿದೆ. ಮತ್ತು ಮಿಯಾಜಾಕಿ ಅಂತ ಕೇಳಿರ್ಬೋದು ತಾವು. ಯಾವುದೋ 2.25 ಲಕ್ಷಕ್ಕೆ ಹರಾಜು ಹಾಕಿದ್ರು ಅಂತ ಒಂದು 5-6 ವರ್ಷ ಹಿಂದೆ. ಸೊ 1 kg 2.5 ಲಕ್ಷ. ಅದು ಜಪಾನ್ನಲ್ಲಿ ಬೆಳೆದಿದ್ದು ಮಾವಿನ ಹಣ್ಣು ಅಂತ. ನಿಮ್ಮ ಹತ್ರ ಇದೆಯಾ? ನಮ್ಮ ಹತ್ರ ಒಂದು 4-5 ಗಿಡ ಇಟ್ಕೊಂಡಿದ್ದೀವಿ ಸರ್. ಅದು ನೆಕ್ಸ್ಟ್ ಇಯರ್ ಹಣ್ಣು ಬರ್ತದೆ. ಈ ಸರಿ ಬರುತ್ತೆ 2.5 ಲಕ್ಷ? ಗೊತ್ತಿಲ್ಲ ಸರ್. ನಾವು 7.5 ಲಕ್ಷ ಬರುತ್ತೆ ಅಂತ ನನ್ನ ಬಂದು ಹೊಡೆದಿದ್ರೆ ಸಾಕಾಗಿದೆ. ಚೆನ್ನಾಗಿ ಬೆಳೆದಿದೆಯಾ? ಚೆನ್ನಾಗಿ ಬಂದಿದೆ ಸರ್, ತುಂಬ ಚೆನ್ನಾಗಿದೆ. ಐ ಥಿಂಕ್ ಲಾಸ್ಟ್ ಇಯರ್ ನಮಗೆ ಒಂದೇ ಒಂದು ಹಣ್ಣು ಸಿಕ್ತು. ಈ ವರ್ಷ ಒಂದು ಅಟ್ಲೀಸ್ಟ್ 10-12 ಅಂತೂ ಸಿಕ್ಕೋ. ಒಂದು 50,000 ರೂಪಾಯಿ ಹಣ್ಣು ಸಿಕ್ತು ನಿಮಗೆ? ಹಾಂ, ಪೇಪರ್ನಲ್ಲಿ. ಸರಿ ಸರ್, ಚೆನ್ನಾಗಿತ್ತ ಹಣ್ಣು? ಹಣ್ಣು ತುಂಬ ಚೆನ್ನಾಗಿತ್ತು, ರುಚಿಯಾಗಿದೆ ಸರ್, ಬಹಳ ಚೆನ್ನಾಗಿದೆ. 2.5 ಲಕ್ಷ ಕೊಡೋ ಹಾಗಿದೆಯೇ? ಐ ಡೋಂಟ್ ನೋ ಸರ್. ನಮ್ಮ ಏನೇ ಆದರೂ ರಸಪುರಿ ಮಾವಿನ ಹಣ್ಣು ರಸಪುರಿ ಮಾವು ಅಲ್ವೇ? ಆಮೇಲೆ ಇನ್ಯಾವ್ಯಾವ ಮಾವಿಟ್ಟಿದ್ದೀರಿ? ನೂರ್ ಜಹಾನ್ ಅಂತ ಒಂದು ಮಾವಿನ ಹಣ್ಣಿದೆ. ಆ್ಯಕ್ಚುಲಿ ಅದು ಬೇಸಿಕ್ಲಿ ಉತ್ತರ ಪ್ರದೇಶದ್ದು. ಇವಾಗ ಸದ್ಯದಲ್ಲಿ ಪಾಕಿಸ್ತಾನದಲ್ಲಿ ತುಂಬ ಬೆಳೀತಾರೆ ಅಂತ ಒಂದು ಕೇಳಿಬಂದಿದೆ. ಅದೊಂದಿದೆ. ಕೋಕೋನಟ್ ಮ್ಯಾಂಗೋ ಅಂತ ಒಂದಿದೆ. ಕೋಕೋನಟ್ ಮ್ಯಾಂಗೋ? ಅದು ನೀವು ಕಾಯಿ ತಿಂದರೂ ಕೋಕೋನಟ್ ಇದ್ದಂಗೆ ಇರುತ್ತೆ, ಹಣ್ಣು ತಿಂದರೂ ಕೋಕೋನಟ್ ಸರ್. ಹೌದಾ? ಹೌದು. ಆ್ಯಂಡ್ ದಿಕ್ ಕ್ವಾಂಟಿಟಿ ಅಂದರೆ ಸೈಜ್ ಆಫ್ ದಿ ಒಂದು ಕೋಕೋನಟ್ ದಪ್ಪ ಬರುತ್ತೆ ಅಂತ. ಹೌದಾ? ಪರವಾಗಿಲ್ಲ. ಆಮೇಲೆ ಈ ಆಸ್ಟ್ರೇಲಿಯಾದ ಮ್ಯಾಂಗೋ ಇದೆ, ಅದು ಒಂದು ವೆರೈಟಿ ಇದೆ. ಅದೊಂದು ಸೇಬ್ ಥರ ಕಾಣಿಸುತ್ತೆ, ಗುಂಡಿಗಿದೆ. ಲುಕ್ಸ್ ಲೈಕ್ ಎ ಆ್ಯಪಲ್. ಓಕೆ. ಇನ್ನೊಂದು ವೆರೈಟಿ ಇದೆ ಥೈಲ್ಯಾಂಡ್ದು. ಅದು ಅಷ್ಟೇ ಗೊಂಚಲು ಮಾವಿನ ಹಣ್ಣು ಬಿಡುತ್ತೆ. ಮಲಗೋವಾ ಇದೆಯಲ್ಲ ಆ ಥರ ಕಾಣಿಸುತ್ತೆ, ಬಟ್ ನಾಟ್ ಮಲಗೋವಾ ಅಲ್ಲ, ಆ ಥರ ಇರುತ್ತೆ ಸರ್. ಈ ಬೇರೆ ಬೇರೆ ದೇಶದ್ದು ಬೇರೆ ಬೇರೆ ಪ್ರದೇಶದ್ದು ಹಣ್ಣುಗಳನ್ನು ಸಂಗ್ರಹಿಸೋ ಒಂದು ಇದು ಯಾವಾಗಲಿಂದ ಶುರುವಾಯ್ತು ತಮಗೆ? ಸರ್, ದಾಳಿಂಬೆ ಹಳದ ಮೇಲಿಂದ ಅದಕ್ಕೆ ಮುಂಚೆನೇ ಇತ್ತು. ದಾಳಿಂಬೆ ಹಾಕ್ಬಿಟ್ಟಿದ್ನಲ್ಲ ಅಂತ ಮಾಡಿರಲಿಲ್ಲ. ಆಮೇಲೆ ನಮ್ಮ ಕಲ್ಕತ್ತಾದಲ್ಲೂ ನಮಗೊಬ್ಬರು ಸ್ನೇಹಿತರಿದ್ದಾರೆ, ಅವ್ರು ಇಂಪೋರ್ಟ್ ಮಾಡ್ಕೊತಾರೆ. ಹೌದಾ? ಸೊ ಮಾಡ್ಕೊಂಡಾಗ ಹೇಳ್ತಾರೆ, ನೋಡಿ ಈ ಥರ ಬಂದಿದೆ ಇದು ಅಂತ. ಸೊ ಅದರ ಬಗ್ಗೆ ಒಂಚೂರು ನಮಗೆ ಗೊತ್ತಿರೋ ಹಾಗೆ ಸ್ಟಡಿ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಏರಿಯಾಗೆ ಆಗುತ್ತೆ ಅನ್ನೋದಿದ್ರೆ ಮಾತ್ರ ತರಿಸ್ಕೋತೀನಿ, ಇಲ್ಲಾಂದ್ರೆ ತರಿಸಲ್ಲ ಸರ್. ಓಕೆ. ಅಂದರೆ ಅವರು ನಿಮಗೆ ನೇರವಾಗಿ ಇಲ್ಲಿ ಕಳಿಸ್ಕೊಡ್ತಾರೆ ಸರ್. ಟ್ರೈನಲ್ಲಿ ಬರ್ತದೆ, ತೊಗೊಳ್ತೀನಿ. ಓಕೆ. ಪರವಾಗಿಲ್ಲ. ಬಹಳಷ್ಟು ಸಸ್ಯ ವೈವಿಧ್ಯತೆನ ಕಾಪಾಡಿದ್ದೀರಿ ಇದೆ ಅಲ್ವಾ? ನಿಮ್ಮ 4 ಎಕರೆ. ಹೌದು ಸರ್. ಡ್ರ್ಯಾಗನ್ ಫ್ರೂಟ್ ಆಲ್ಸೋ ಅಷ್ಟೇ ಸರ್. ಡ್ರ್ಯಾಗನ್ ಫ್ರೂಟ್ನನ್ನು ಈ ಸೌತ್ ಇಂಡಿಯಾಗೆ ತೊಗೊಂಬಂದಿದ್ದು ನಾನೇ ಫಸ್ಟ್ ಅಂತ ಕಾಣಿಸುತ್ತೆ. 9 ವರ್ಷ ಆಯಿತು ನಾನು ಇಲ್ಲಿಗೆ ತಂದಿದ್ದು. ನನಗಿಂತ ಒಂದಿಬ್ಬರು ತಂದಿದ್ರು. ಅವರು ಬಹಳ ಏನಪ್ಪ ಅಂದರೆ ಬಹಳ ಮುಚ್ಕೊಳ್ಳೋರು. ನಮ್ಗೆ ಈ ಥರ ಬಹಳ ಸೀಕ್ರೆಟಾಗಿ ಇಟ್ಕೊಂಡಿದ್ರು. ಸೊ ಅದಾದ ಎಷ್ಟು ಇಟ್ಕೊಂಡಿದ್ದೀರಿ ಡ್ರ್ಯಾಗನ್ ಫ್ರೂಟ್ ನಿಮ್ಮ ಹತ್ರ? ಡ್ರ್ಯಾಗನ್ ಫ್ರೂಟ್ ನನ್ನಲ್ಲಿ ಒಂದು 52 ಬುಡ ಇದೆ. ಅಂದರೆ ಅದು ನಾವು ನಂದೊಂಥರ ಸ್ಪೆಷಲಾಗಿ ಮಾಡಿದ್ದೀನಿ ಸರ್. ನುಗ್ಗೆ ಮರ ಹಬ್ಸಿದ್ದೀನಿ.
ಎಲ್ಲರೂ ನುಗ್ಗೆ ಮರಕ್ಕೆ ಎಲ್ಲರೂ ಕಲ್ಕಂಬ ಹಾಕಿ ಅದಕ್ಕೆಲ್ಲ ಇದು ಮಾಡಿ ಹತ್ತಿಸಿದ್ದಾರೆ. ಇಲ್ಲ, ನಾನು ನುಗ್ಗೆ ಮರಕ್ಕೆ ಮಾತ್ರ ಹಚ್ಕೊಂಡು, ನನ್ನ ಹತ್ರ ನುಗ್ಗೆ ಮರ 300 ಇತ್ತು. ಸೊ ಅದರಲ್ಲಿ ಒಂದಷ್ಟು 50 ಮರಕ್ಕೆ ನಾನು ಹಬ್ಸಿದ್ದೀನಿ. ಚೆನ್ನಾಗಿ ಹಬ್ಬಿದೆಯಾ? ಚೆನ್ನಾಗಿ ಹಬ್ಬಿದೆಯಾ ಸರ್, ರಾಕ್ಷಸವಾಗಿ ಬೆಳೆದ್ಬಿಟ್ಟಿದೆ. ಹಣ್ಣು ಮಾರಾಟ ಮಾಡಿ ಆದಾಯ ಮಾಡ್ಕೊಂಡ್ರು? ಮಾಡಿದ್ವಿ ಸರ್. ಬರೀ ಸಸಿ ಮಾಡಿ ಆದಾಯ? ಇಲ್ಲ, ಸಸಿ ಮಾಡೋದೇ ಇಲ್ಲ, ಹಣ್ಣೆ ಮಾರ್ತೀನಿ. ಸಸಿ ಫ್ರೀಯಾಗಿ ಕೊಡ್ತೀನಿ ಸರ್, ಯಾರು ಬಂದರೂ ಫ್ರೀಯಾಗಿ ತೊಗೊಂಡೋಗಿ. ನಾವು ಅದ್ರ ಬೇಗ ದುಡ್ಡು ಇಸ್ಕೊಳ್ಳೋಲ್ಲ ಅವ್ರಿಗೆ. ರೈತರು ನೀವು ಬಂದಿದ್ದೀರಿ, ಅಕಸ್ಮಾತ್ ನೀವು ಒಬ್ಬರು ಕಸ್ಟಮರ್ ಆಗಿ ಬಂದ್ರಿ, ನಿಮ್ಮ ಮನೆಯೆಲ್ಲ ಹಾಕೋತೀವಿ ಅಂದರೆ ವಿಲ್ ಗಿವ್ ಯು ಫ್ರೀ. ಓಕೆ. ಅಲ್ಲ, ಹಣ್ಣು ಮಾರಾದ್ರೂ ಆದಾಯ? ಹಣ್ಣು ಮಾರ ಆದಾಯ ಇದ್ದೇ ಇದೆ ಸರ್. ಹೌದಾ? ಹೌದು ಸರ್. ನಾವು ಕಷ್ಟಪಟ್ಟಿದ್ದಕ್ಕೇನು ಇಲ್ಲ. ಬಹಳ ರುಚಿಯಾದ ಸಿಹಿಯಾದ ಹಣ್ಣು ಸಿಗ್ತದೆ ನಮಗೆ. ಹೌದಾ? ವಾಟ್ ನೀವು ಆರ್ ಈಟಿಂಗ್ ಬೀದಿನಲ್ಲಿಟ್ಟು ಮಾರ್ತಾರಲ್ಲ, ಅದಕ್ಕೆ ಕಂಪೇರೇ ಮಾಡಬೇಡಿ. ಹಣ್ಣು ತುಂಬ ರುಚಿಯಾದ ಸಿಹಿಯಾದ ಹಣ್ಣು ಸಿಗ್ತದೆ. ಓಕೆ. ಈಗ ನಿಮ್ಮಲ್ಲಿ ಪ್ರಧಾನವಾಗಿ ನೀವು ಬೆಳೀತಾ ಇರುವಂಥದ್ದು ಹಣ್ಣು? ಹಣ್ಣು. ಹೌದು. ಇನ್ನು ತೆಂಗು, ಅಡಿಕೆ ಇಂಥವನ್ನೇನು ಬೆಳ್ಕೊಂಡಿದ್ದೀರಾ? ತೆಂಗು ಒಂದು 4-5 ಗಿಡ, ಅಡಿಕೆ ಒಂದು 100 ಗಿಡ ಇದೆ, ಅಂಜೂರ ಒಂದು 100 ಗಿಡ ಇದೆ, ನಮ್ಮ ರೆಗ್ಯುಲರ್ ಅಂಜೂರ ಇದೆ. ಅದಲ್ಲದೆ ವಾಟರ್ ಆ್ಯಪಲ್ ಅಂತ ಒಂದು 3 ಕಲರ್ದು ವಾಟರ್ ಆ್ಯಪಲ್ ಇದೆ. ಸರಿ. ಅದಲ್ಲದೆ ನಮ್ಮಲ್ಲಿ ಸಬಾರ ಅಂತ ಅಂದ್ಬಿಟ್ಟು ಒಂದು ವೆರೈಟಿ ಆಫ್ ಗಿಡ ಇದೆ. ಅದಲ್ಲದೆ ಮೊಟೋವಾ ಅಂತ ಒಂದು ವೆರೈಟಿ ಇದೆ. ಇವೆಲ್ಲ ಹಣ್ಣಿನ ಗಿಡಗಳೇ. ಅದಲ್ಲದೆ ಬೇಕಾದಷ್ಟು ಇನ್ನು ಸಣ್ಣದು ಐಸ್ ಕ್ರೀಮ್ ಬೀನ್ ಅನ್ನೋಂಥ ಒಂದು ಹಣ್ಣಿನ ಗಿಡ ಇದೆ. ಐಸ್ ಕ್ರೀಮ್ ಬೀನ್. ಐಸ್ ಕ್ರೀಮ್ ಬೀನ್? ಹಾಂ. ಓಹೋ. ಅದು ಹಿಂಗೆ ಅಂದರೆ ನಮ್ಮ ನುಗ್ಗೆಕಾಯಿ ಥರ ಆಗುತ್ತೆ, ಒಂದು ಸ್ವಲ್ಪ ಅಗಲ ಇರುತ್ತೆ. ನುಗ್ಗೆಕಾಯಿ ಗುಂಡಕ್ಕಿದೆ, ಇದೊಂದು ಸ್ವಲ್ಪ ಫ್ಲ್ಯಾಟ್ ಆಗಿರುತ್ತೆ. ಅದರದ್ದು ಪಲ್ಪ್ ನೀವು ತಿಂದಾಗ ವೆನಿಲಾ ಐಸ್ ಕ್ರೀಮ್ ತಿಂದಂಗೆ ಇರುತ್ತೆ. ರಸಪೂರಿತ ಜೇನು ತುಂಬಿದ ಹಣ್ಣು, ಬಹಳ ಸ್ವೀಟ್ ಆಗಿರ್ತದೆ. ನೋಡಿದ್ರ? ಹೌದು. ಈ ಎಲ್ಲ ಹಣ್ಣುಗಳು ನೋಡೋಕ್ಕೆ ನಿಮ್ಮ ಜಮೀನಿಗೆ ಬರಬೇಕು ಸರ್. ಈಗ ಸುತ್ತ ಏನಾದರೂ ಮರಗಿಡಗಳನ್ನು ಹಾಕ್ಕೊಂಡಿದ್ದೀರಾ? ಹೌದು ಸರ್, ಗ್ಲಿರಿಸಿಡಿಯಾ ಹಾಕ್ಕೊಂಡಿದ್ದೀನಿ ಸುತ್ತ. ಜೊತೆಗೆ ನುಗ್ಗೆ ಮರ ಇದೆ. ನುಗ್ಗೆ ಮರ, ಗ್ಲಿರಿಸಿಡಿಯಾ ನಮ್ಮ ಯೂಶಲ್ ಆಗಿ ಗೊಬ್ಬರದ ಗಿಡ ಅಂತ ಗೊಬ್ಬರಕ್ಕೆ ಹಾಕಲಿ. ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ, ನಮ್ಮ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಗಾಳಿ ಬೀಸೋದು ನೆಲ ಕಚ್ಕೊಂಡು ಗಾಳಿ ಬೀಸುತ್ತೆ. ಎಲ್ಲ ಕಡೆ ಮೇಲೆ ಹೋದರೆ ಇಲ್ಲಿ ನೆಲದ ಮೇಲೆ ಹೊಡೆಯುತ್ತೆ. ಎಲ್ಲವೂ ಪೂರ್ವಕ್ಕೆ ಬಕ್ಕೊಂಡಿದೆ. ಪಶ್ಚಿಮದಿಂದ ಪೂರ್ವಕ್ಕೆ ಗಾಳಿ ಬರ್ತದೆ. ದೊಡ್ಡ ದೊಡ್ಡ ಮರಗಳು ಪೂರ್ವಕ್ಕೆ ಬಕ್ಕೊಂಡಿರುತ್ತೆ, ಅಷ್ಟು ಗಾಳಿ ಇದೆ. ಸೊ ಹಾಗಾಗಿ ಅದನ್ನು ತಡೆಯೋಕ್ಕೋಸ್ಕರ ಗ್ಲಿರಿಸಿಡಿಯಾ ಸೈಡ್ನಲ್ಲಿ ಹಾಕ್ಕೊಂಡೆ. ಓಕೆ. ಅಂದರೆ ಗಾಳಿ ತಡಿಯಾಗಿ ಗೊಬ್ಬರಕ್ಕಾಗಿ ಮಾಡಿಕೊಂಡೆ. ಓಕೆ. ಇತ್ತೇಗ ಆ ಥರದ್ದೆಲ್ಲ ಏನು ಹಾಕಿಲ್ಲ? ಅದು ಬೇಡ ಅನ್ನಿಸ್ತು ಸರ್. ಹೌದಾ? ಹೌದು. ಸರಿ. ಈಗ ಅದೇನೋ ಮನೆಗೆ ಬೇಕಾದ ತರಕಾರಿನ ಒಂದಷ್ಟು ಜಾಗದಲ್ಲಿ ಬೆಳ್ಕೊತೀನಿ ಅಂತಂದ್ರಲ್ಲ, ಏನೇನು ಬೆಳಿತೀರಿ ಅಲ್ಲಿ? ಸರ್, ಟೊಮೊಟೊ ಬೆಳ್ಕೊತೀನಿ, ಬೀನ್ಸ್ ಬೆಳಿತೀನಿ, ಕ್ಯಾರೆಟ್ ಬೆಳ್ಕೊತೀನಿ, ಬೀಟ್ರೂಟ್ ಬೆಳಿತೀನಿ, ಕೊತ್ತಂಬರಿ ಸೊಪ್ಪುಗಳು ಬೆಳಿತೀವಿ, ದಂಟಿನ ಸೊಪ್ಪು, ಗೆರೆ ಸೊಪ್ಪು ಅದೆಲ್ಲ ಬೆಳಿತೀವಿ. ಮನೆಗಾಗೋ ಅಷ್ಟು ರಾಗಿ ಬೆಳ್ಕೊತೀನಿ, ನಮ್ಮ ಮನೆಗಾಗೋ ಅಷ್ಟು ಜೋಳನೂ ಬೆಳ್ಕೊತೀನಿ. ಸೊ 1 ವರ್ಷ ಒಂದು ರಾಗಿ ಬೆಳೆದ್ರೆ 3 ವರ್ಷದ ತನಕ ಬರುತ್ತದು. ಸರಿ. ಜೋಳ ಬೆಳೆದ್ರೂ ಅಷ್ಟೇ. ಸೊ ಹುರುಳಿ ಬೆಳ್ಕೊತೀವಿ. ತರಕಾರಿಗಳು, ಸೊಪ್ಪು ತರಕಾರಿ ತುಂಬ ಬೆಳಿತೀನಿ ಸರ್. ಗೆಣಸಿದೆ, ಒಂದು ವಿಶೇಷವಾದ ಗೆಣಸು, ಒಂದು 6 kg ಆಗುತ್ತೆ ಒಂದು ಗೆಡ್ಡೆ. ಓಹೋ. ನೀವು ಆ ಜಮೀನಿಗೆ ಹೋಗಿ ನಿಂತಾಗ ಹುರುಳಿ ಬೆಳೆದಿತ್ತು, ಅದರಲ್ಲಿ ಒಂದು ಕಾಯಿ ಬಿಟ್ಟಿತ್ತು, 4 ಕಾಳಿತ್ತು ಅಂತೇನೋ ಹೇಳಿದ್ವಿ. ಹೌದು ಸರ್. ಈಗ ಆ ಜಮೀನನ್ನು ಹೇಗೆ ಫಲವತ್ತು ಮಾಡ್ಕೊಂಡ್ರಿ ತಾವು? ಸರ್, ನಾವು ಡೇ 1 ನಾವು ಹ್ಯಾವ್ ನಾಟ್ ಯೂಸ್ಡ್ ಎನಿ ಕೆಮಿಕಲ್ ಸರ್. ಯಾಕೆಂದರೆ ರಾಸಾಯನಿಕನೇ ಬಳಸಲಿಲ್ಲ. ಹೌದು, ಬಳಸಲಿಲ್ಲ. ಜೊತೆಗೆ ಇದೇ ಹುರುಳಿ, ಇದೇ ಅಲಸಂದೆ, ಇದೇ ಇದನ್ನು ಹಸಿರು ಸೊಪ್ಪುಗಳನ್ನೆಲ್ಲ ಭೂಮಿಗೆ ಸೇರಿಸ್ತಾ ಬಂದ್ವಿ. ಬೆಳೆಯೋದು ಸೇರಿಸೋದು. ಸೊ ಅದರಲ್ಲಿ ನಿಮಗೆ ಡಯಾಂಚ ಅಂತ ಒಂದು ಬರ್ತದೆ, ಹುರುಳಿ, ಅಲಸಂದೆ ಇವನ್ನೆಲ್ಲ ಸೇರ್ಕೊಂಡು ಬೆಳೆಸೋಕೆ ಬಂದರು. ಒಂದು ಇಟ್ ಆಲ್ಮೋಸ್ಟ್ 3 to 3.5 years ನಮ್ಮ ಜಮೀನು ಒಂದು ಫಲವತ್ತತೆ ಬರ್ತಾ ಇದೆ ಅನ್ನೋದಕ್ಕೆ 3 ವರ್ಷ ಆಯಿತು. ಅಂದರೆ ನೀವು ಅದೊಂದೇ ಮಾಡಿದ್ದ? ಜೀವಾಮೃತನೂ ಯೂಸ್ ಮಾಡ್ತಾ ಇದ್ವಿ. ಅವತ್ತಿನ ಕಾಲಕ್ಕೆ ಜೀವಾಮೃತ ಅನ್ನೋದೊಂದು ಟ್ರೆಂಡ್ ಇತ್ತು. ಸರಿ. ಅದನ್ನು ಮಾಡ್ತಾ ಇದ್ವಿ. ಅದಲ್ಲದೆ ತಿಪ್ಪೆ ಗೊಬ್ಬರ, ಗುರಿ ಗೊಬ್ಬರಗಳನ್ನ ಒಂದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಸೇರ್ಸೋಕ್ಕೆ ಶುರು ಮಾಡಿದ್ವಿ. ಸೊ ಅದರಿಂದ ನಮ್ಮಲ್ಲಿ ಏನಾಯಿತು ಅಂತೇಳಿ ಈ ಬಯೋಕಾರ್ಬನ್ ಅಂತ ಹೇಳ್ತೀವಿ, ನಮ್ಮಲ್ಲಿ ಬಹಳ ಕಮ್ಮಿ ಅಂದರೆ ಇರಲೇ ಇಲ್ಲ ಅಂತ ಹೇಳ್ಕೊಬೋದು. ಇವಾಗ ಆಲ್ಮೋಸ್ಟ್ 0.05% ಆಗಿತ್ತು ಅಷ್ಟೊತ್ತಿಗೆ. ಈಗ ಹತ್ತಿರ 1% ತನಕ ಬರ್ತಾ ಇದೆ. ಓಕೆ. ನೀವು ಜಮೀನು ಖರೀದಿ ಮಾಡಿದಾಗ ಮಣ್ಣು ಪರೀಕ್ಷೆ ಮಾಡಿಸಿದ್ವಿ ಸರ್. ಈಗಲೂ ಮಾಡಿಸಿದ್ದೀರಾ? ಈಗಲೂ ಮಾಡಿಸಿದ್ವಿ. ಅದಕ್ಕೂ ಬಹಳಷ್ಟು ವ್ಯತ್ಯಾಸ. ಏನೇನು ವ್ಯತ್ಯಾಸ ಗಮನಿಸಿ? ಯಾವುದೇ ನ್ಯೂಟ್ರಿಯೆಂಟ್ ಇರಲಿಲ್ಲ ಅವತ್ತಿನ ಕಾಲಕ್ಕೆ. ಯಾಕೆಂದರೆ ಒಂದೇ ಬೆಳೆ ಬೆಳೀತಾ ಇದ್ದದ್ದು ಹುರುಳಿ ಬಿಟ್ಟರೆ ಬಾಕಿ ಬಿಟ್ಬಿಡೋರು. ಅದೇನಾಗುತ್ತೆ, ನಮ್ಮದು ಈ ಲಾಸ್ಟಲ್ಲಿ ಬರ್ತದೆ, ಅದ್ರ ಮೇಲ್ಗಡೆ ಬೆಟ್ಟದ ಥರ ಇರುತ್ತೆ. ಅದರಿಂದ ನೀರು ಹರ್ಕೊಂಡು ಬಂದು ಏನಾಗುತ್ತೆ, ನಮ್ಮದು ಮೇಲ್ಗಡೆ ಮಣ್ಣೆಲ್ಲ ಹೊರಡೋಗ್ತಾಯಿತ್ತು, ಆಚೆ ಕಡೆ ಹೋಗ್ಲಿಕ್ಕೆ ಶುರು ಮಾಡ್ತು. ಟಾಪ್ ಸಾಯಿಲ್ ವಾಸ್ ನಥಿಂಗ್. ಬರೀ ಸಣ್ಣ ಕಲ್ಲುಗಳನ್ನು ಉಳ್ಕೊಂಡಿದ್ವು ನಾವು ಶುರು ಮಾಡಿದಾಗ. ಸೊ ನಾವು ಟ್ರೆಂಚಸ್ ಮಾಡಿಬಿಟ್ಟು ನೀರನ್ನ ಇಂಗಿಸ್ಲಿಕ್ಕೆ ಶುರು ಮಾಡಿದೆ ಫಸ್ಟು.
ಸೊ ಹಾಗಾಗಿ ನಮ್ಮಲ್ಲಿ ಒಂದು ಸ್ವಲ್ಪ ನೀರು ಶೇಖರಣೆ ಆಗೋಕ್ಕೆ ಶುರುವಾಯಿತು. ಟಾಪ್ ಸಾಯಿಲ್ ಹರ್ಕೊಂಡು ಹೋಗೋದು ನಿಲ್ಲಿಸ್ತೀವಿ. ಸೊ 5 ವರ್ಷದೊಳಗೆ ನಮ್ಮ ಟಾಪ್ ಸಾಯಿಲ್ಲು ಒಂದು ಸ್ವಲ್ಪ ಜಾಸ್ತಿ ಆಯಿತು, ಕಲ್ಲುಗಳು ಕಮ್ಮಿ ಆಗ್ತು ನೋಡ್ಲಿಕ್ಕೆ ಬರೋದು. ಸೊ ಈ ಎಲೆಗಳು, ಎಲೆ ಗೊಬ್ಬರ, ತಿಪ್ಪೆ ಗೊಬ್ಬರ, ಗುರಿ ಗೊಬ್ಬರ ಎಲ್ಲ ಹಾಕ್ಕೊಂಡು ಬಂದಮೇಲೆ ಅದು ಒಂದಷ್ಟು ಫಲವತ್ತತೆ ಅನ್ನೋದು ಒಂದು ಕಣ್ಣಿಗೆ ಕಾಣಿಸೋ ಅಷ್ಟು ಬಂತು. ಅಂದರೆ ಏನಾದರೂ ಕೃಷಿ ಹೊಂಡ ಆ ಥರ ಏನಾದ್ರು ಮಾಡ್ಕೊಂಡಿಲ್ಲ? ಇಲ್ಲ ಸರ್, ಕೃಷಿ ಹೊಂಡ ಇಲ್ಲ, ಚಿಕ್ಕ ಚಿಕ್ಕದು ಟ್ರೆಂಚಸ್ ಇದೆ. ಟ್ರೆಂಚ್ಗಳು ಮಾಡಿದಿರಿ? ಹೌದು ಸರ್, ಟ್ರೆಂಚ್ ಮಾಡಿದ್ದೀವಿ. ಟ್ರೆಂಚ್ ಪಕ್ಕದಲ್ಲಿ ಏನಾದ್ರು ಗಿಡ ಹಾಂ ಇದೆ ಸರ್, ಟ್ರೆಂಚ್ ಪಕ್ಕದಲ್ಲೇ ಗಿಡ ಹಾಕ್ಕೊಂಡಿರ್ತೀನಿ. ಟ್ರೆಂಚ್ಗೆ ನಾವು ಏನು ಕಳೆ ಕೀಳ್ತೀವೋ ಅದನ್ನ ಟ್ರೆಂಚಲ್ಲಿ ಹಾಕ್ತೇನೆ. ಸೊ ಅದು 2 in 1. ಯಾಕೆಂದರೆ ಟ್ರೆಂಚೆಲ್ಲ ಅದು ಕೊಳೆತ್ಕೊಂಡು ಅದೇ ಗೊಬ್ಬರ ಆಗ್ತದೆ. ಇಲ್ಲಿ ಗೆಟ್ಟಿರೋ ಗಿಡಕ್ಕೆ ನಾವು 3 ವರ್ಷ 4 ವರ್ಷ ಆದಮೇಲಿಂದ ಏನು ಗೊಬ್ಬರ ಕೊಡಲ್ವಲ್ಲ ನೀವು ಅಂತ ಹೇಳಿದ್ರಲ್ಲ, ಇದೇ ಕಾರಣ. ಪಕ್ಕದಲ್ಲಿ 2 ಗೊಬ್ಬರದ ಗುಂಟೆ ಇರುತ್ತೆ. ಒಂದು ಗಿಡದ ಬುಡದಲ್ಲಿ 2 ಗೊಬ್ಬರದ ಗುಂಟೆ. ಸೊ ನಮ್ಮಲ್ಲಿ ಏಕ ಕಾಲುವೆ ಥರ ಮಾಡಿಲ್ವಾ ನೀವು? ಟ್ರೆಂಚ್ ಅಂದರೆ ಮಾಡಿದ್ದೀವಿ ಸರ್, ಕಾಲುವೆ ಒಳಗೆ ಗಿಡ ನೆಟ್ಟಿದ್ದೀನಿ. ಓಕೆ ಓಕೆ, ನಾವು ಮಾಡಿದ್ದೆ ಹೆಂಗೆ, ಕಾಲುವೆ ಮಾಡಿದ್ವಿ, ಕಾಲುವೆ ಒಳಗೆ ಗಿಡ ನೆಟ್ವಿ. ನೀರನ್ನು ಪೂರೈಕೆ ಮಾಡೋ ವಿಧಾನ ಹೇಗೆ? ಡ್ರಿಪ್ ಮಾಡ್ಕೊಂಡಿದ್ದೆ. ಅಂದರೆ ಕಾಲುವೆಗೆ ಡ್ರಿಪ್ ಹಾಕ್ಬಿಟ್ಟಿದ್ರೆ? ಆಯ್ತು ಸರ್, ಅದಕ್ಕೆ ಒಳಗಡೆ ಡ್ರಿಪ್ ಹಾಕ್ಕೊಂಡಿದ್ದೆ. ಅಂದರೆ ಎಲ್ಲೆಲ್ಲಿ ಗಿಡ ನೆಟ್ಟಿದ್ರೆ ಆ ಜಾಗಕ್ಕೆ ನೀರು ಹನಿ ನೀರಾವರಿ ಮಾಡ್ಕೊಂಡಿದ್ದೀನಿ ಸರ್. ಯಾಕೆಂದರೆ ನಮ್ಮಲ್ಲಿ ಅಷ್ಟೇ ಆಗೋದು, ಅದಕ್ಕಿಂತ ಜಾಸ್ತಿ ನಾವು ಉಪಯೋಗಿಸೋಕ್ಕಾಗಲ್ಲ. ಸೊ ರೀಚಾರ್ಜಿಂಗ್ ಆಗತ್ತೆ ಅದೇನೆ. ಯಾಕೆಂದರೆ ಟ್ರೆಂಚ್ ಮಾಡೋದ್ರಿಂದ ಟ್ರೆಂಚಲ್ಲಿ ನೀರು ನಿಂತ್ಕೋತೆ. ಕೊಳ ಮಾಡೋ ಬದಲು ಟ್ರೆಂಚ್ ಮಾಡೋದ್ರಿಂದ ನನಗೆ ಉಪಯೋಗ ಅನ್ನಿಸ್ತು. ಯಾಕೆಂದರೆ ಒಂದೇ ಕೊಳ ಮಾಡ್ತೀವಿ, ಇದಾದರೆ ಭೂಮಿ ನಮ್ಮ ಈ ಪೂರ್ತಿ ಏರಿಯಾದಲ್ಲಿ ಕೊಳ ಇದೆ. ನಿಮ್ಮಲ್ಲಿ ಮಳೆ ಪ್ರಮಾಣ ಎಷ್ಟು? 550-600. ಹೌದಾ? ಅದೇ 500. ಡಿಸ್ಟ್ರಿಬ್ಯೂಷನ್ ಹೇಗೆ? ವರ್ಷದಲ್ಲಿ ಒಂದು 30 ದಿನ ಬರ್ಬೋದು ಸರ್. ಅಷ್ಟೇನಾ? ಅಷ್ಟೇ. ಯಾವಾಗ ಜಾಸ್ತಿ ಇರುತ್ತೆ? ಸರ್ ಮಳೆಗಾಲದ ಜೂನ್ ಜುಲೈ. ಹೌದು, ನಿಮ್ಗೆ ಅರ್ಲಿ ಮಾನ್ಸೂನ್ ತಾನೆ? ಹೌದು ಸರ್, ಆದರೂ ನಾವು ಮಾರ್ಚ್ ಏಪ್ರಿಲಲ್ಲಿ ಮಳೆ ಬರಲ್ವ? ಇಲ್ಲ ಸರ್, ನಾವು ರೈನ್ ಶಾಡೋ ಏರಿಯಾದಲ್ಲಿರೋರು, ಮಳೆ ನೆರಳು ಏರಿಯಾ. ಅಂದರೆ ನಮ್ಮಲ್ಲಿ ವಯನಾಡಿನಲ್ಲಿ ಏನು ಮಳೆ ಬರುತ್ತೋ ಅದರಲ್ಲಿ ಮಿಕ್ಕಿದ್ದು ಬಂದು ಇಲ್ಲಿ ಹುಯ್ಯೋದು ಅಷ್ಟೇ. ಹೌದು, ನಮ್ಮಲ್ಲಿ ಡೈರೆಕ್ಟ್ ಮಳೆ ಬರೋದು ಭಾಳ ಕಮ್ಮಿ ಸರ್. ಯಾಕೆಂದರೆ ಈ ಕಡೆಯಿಂದನೂ ಬರಲ್ಲ, ಆ ಕಡೆಯಿಂದ ಮಧ್ಯದಲ್ಲಿದ್ದೀವಿ, ಎಡಬಿಡಿಂಗಿ ಥರ. ಸೊ ವಯನಾಡಲ್ಲಿ ಜಾಸ್ತಿ ತುಂಬ ಮಳೆ ಆದಾಗ ನಮ್ಮಲ್ಲಿ ಒಂದಷ್ಟು ಮಳೆಗಳಾಗ. ಅಂದರೆ ಒಂದು 30 ದಿವಸ ಮಳೆ ದಿನಗಳು, ಅದರಲ್ಲಿ ಬರುವಂಥ ಮಳೆ ನೀರನ್ನು ಸಂರಕ್ಷಣೆ ಮಾಡ್ಕೊಂಡಿದ್ದೀವಿ. ಸೊ ಬೋರ್ವೆಲ್ ನೀರೇನು ಮತ್ತೆ ಆಳಕ್ಕೆ ಇಳಿತಾ ಇಲ್ಲ? ಇಲ್ಲ ಸರ್, ಅಷ್ಟೇ ಇದೆ. ಅದೊಂದೇ ಒಂದು ಸಂತೋಷದ ವಿಷಯ. ಅಂದಾಜು 1.5 ಇಂಚು 2 ಆ ಥರ ಇಂಚ್? 1.5 ಇಂಚ್ ಇದೆ ಅನ್ಕೋಬೋದು ಸರ್. 1.5 ಇಂಚ್ ಇದೆ. ಅದರಲ್ಲೇ 4 ಎಕರೆ ಬೆಳೆ, 2 ಬೋರ್ವೆಲ್ ಇದೆ ಸರ್. 2 ಒಂದಿದೆ. ಒಂದೇನಾಯಿತು ಅಂತಂದರೆ ಒಂದಷ್ಟು ಕೊರೆದ್ವಿ, ಮಧ್ಯದಲ್ಲಿ ಬಂಡೆ ಬಂತು ಅಂದ್ರೆ ಕೊಡ್ದು ನೀರು ಬಂತು ಅಂದ್ಕೊಂಡ್ವಿ. ಆಮೇಲೆ ಮಧ್ಯದಲ್ಲಿ ಒಂದು ಕಲ್ಲು ಬಂದ್ಬಿಡ್ತು, ಬಂಡೆ ಬಿದ್ದು ಹೋಯಿತು. ಸೊ ಹಾಗಾಗಿ ಅದು ಮತ್ತೆ ಡಪ್ ಮಾಡೋಕ್ಕೆ ಹೋಗಿಲ್ಲ. ಸೊ ಇಟ್ಸ್ ಓಕೆ. 450 ಅಡಿನಲ್ಲಿ ಬರ್ತಾ ಇದ್ದೇನೆ ಸದ್ಯದ ಪರಿಸ್ಥಿತಿಯಲ್ಲಿ. ವಾಟ್ ವಿ ಆರ್ ಗೆಟಿಂಗ್. ನಿಮ್ಮದೇ ಒಂದು ಮಾರ್ಕೆಟ್ ಮಾಡ್ಕೊಂಡಿದ್ದೀನಿ ಅಂತಂದರೆ? ಹೌದು ಸರ್, ಸಖತ್ ಸೊಪ್ಪು ಅಂತ ಒಂದು ಮಾರ್ಕೆಟ್ ಮಾಡ್ಕೊಂಡಿದ್ದೀವಿ. ವಿಜಯನಗರ 2ನೇ ಹಂತದಲ್ಲಿದೆ. ನಮ್ಮ ಚೆಸ್ಕಾಮ್ ಆಫೀಸ್ ಎದುರುಗಡೆ ಬರ್ತದೆ. ಅಲ್ಲಿ ಮೂಡಾದವರು ಒಂದು ಕಟ್ಟಡ ಕಟ್ಟಿ ಬಿಟ್ಟಿದ್ದಾರೆ, ಅದು ಭಾನುವಾರದ ರೈಸಂತೆ ಅಂತ. ಅಲ್ಲಿ ನಮ್ಮದು ಎವ್ರಿ ಸಂಡೇ 7 ಗಂಟೆಯಿಂದ 11 ಗಂಟೆ ತನಕ ನಾವು ಒಂದು 30 ಜನ ಅಂದ್ಕೊಳ್ಳಿ, ಸಾವಯವ ಕೃಷಿ ಮಾಡುವಂಥ ರೈತರು ತಮ್ಮ ಭೂಮಿನಲ್ಲಿ ಬೆಳೆದಿರುವಂಥ ಪದಾರ್ಥಗಳನ್ನು 7 ಗಂಟೆಗೆ ತೊಗೊಂಬಂದು 11 ಗಂಟೆ ತನಕ ಮಾರ್ತೇವೆ. ಓಕೆ. ಅಲ್ಲಿ ನಮಗೆ ಒಳ್ಳೆ ರೆಸ್ಪಾನ್ಸ್ ಇದೆ. ಬಹಳ ಸಹೃದಯರಾದ ಗ್ರಾಹಕರಿದ್ದಾರೆ. ಸೊ ಬರ್ತಾರೆ ಡೆಫಿನೆಟ್ಲಿ. ಇವಾಗ ನನ್ನ ಪದಾರ್ಥಕ್ಕೆ ಕೆಲವು ಗ್ರಾಹಕರಿದ್ದಾರೆ, ಅದೇ ಥರ ಎಲ್ಲ ರೈತರಿಗೂ ಅವ್ರವ್ರದ್ದೇ ಗ್ರಾಹಕರಿದ್ದಾರೆ. ಅಲ್ಲಿಲ್ಲ ಅಂದಾಗ ಇತ್ಲ ಕಡೆ ಬರ್ತಾರೆ. ಹಾಗೆ ಚೆನ್ನಾಗಿದೆ, ಬಹಳ ಚೆನ್ನಾಗಿ ನಡೀತಾ ಇದೆ ಸದ್ಯದ ಪರಿಸ್ಥಿತಿಯಲ್ಲಿ. ಬೆಲೆ ಎಲ್ಲ ನಿಗದಿ ನೀವೇ ಮಾಡ್ಕೊತೀರಿ? ನಾವೇ ಮಾಡ್ಕೊತೀವಿ ಸರ್. ಸರ್ ಇವಾಗ ಏನಾಗಿದೆ ಅಂತಂದರೆ, ಬೆಲೆ ನಿಗದಿ ಅಂತಂದರೆ, ಈಗ ನಾವು ತುಂಬ ಜಾಸ್ತಿ ಬೆಳೆದ್ಬಿಟ್ಟು ಮಾರ್ಕೆಟ್ಗೆ ಹೋದಾಗ ಅವ್ರಿಗೆ ಕೇಳೋದು ಕಮ್ಮಿ ರೇಟು. ಹೌದಲ್ವಾ? 20 ರೂಪಾಯಿ ಇರೋದನ್ನ ಅವರು ತೊಗೊಳ್ತಾರೆ, 40 ರೂಪಾಯಿಗೋ 50 ರೂಪಾಯಿಗೋ ಮಾರ್ತಾರೆ. ನಾವು 20 ರೂಪಾಯಿ ಇರೋ ಆಚೆ ಕಡೆ ಮಾರ್ಕೆಟ್ನ 30 ರೂಪಾಯಿಗೆ ಮಾರ್ತೀವಿ. ನಮಗೆ 10 ರೂಪಾಯಿ ಜಾಸ್ತಿ ಬಂತು, ಗ್ರಾಹಕರಿಗೆ 10 ರೂಪಾಯಿ ಕಮ್ಮಿ ಆಯಿತು. ಅದು ನಮ್ಮ ಪಾಲಿಸಿ ಸರ್. ಅಂದರೆ ನೀವು ಅತಿಯಾಗಿ ಬೆಳೆದು ಅತಿಯಾಗಿ ಮಾರಕ್ಕೆ ಹೋಗಲ್ಲ ಸರ್, ಗುಡ್ಡೆ ಹಾಕ್ಕೊಳ್ಳೋದಿಲ್ಲ. ಸೊ ವಿಲ್ ನಾಟ್ ತುಂಬ ಬೆಳೆದ್ಬಿಟ್ಟು ಏನಪ್ಪ ಮಾಡೋದು ಅಂತ ತಲೆ ಕೆಡಿಸ್ಕೊಳ್ಳೋಂಥ ಆ ಕಾರ್ಯಕ್ರಮ ಬಿಟ್ಬಿಟ್ಟಿದ್ದೀವಿ ಸರ್. ಮತ್ತು ಇನ್ನೂ ಒಂದು ಮಾರ್ಕೆಟ್ ಮಾಡಿದ್ದೀನಿ ಅಂತಂದರೆ, ಈ ಸಖತ್ ಸೊಪ್ಪು ಅಲ್ಲದೆ ಸಖತ್ ಸೊಪ್ಪು ಅಲ್ಲದೆ ನಮ್ಮ ತೋಟಕ್ಕೆ ಬರೋ ಜನ ಬಹಳಷ್ಟಿದ್ದಾರೆ ಸರ್. ಹೌದಾ? ಹೌದು ಸರ್. ಯಾಕೆ ಬರ್ತಾರೆ ನಿಮ್ಮ ತೋಟಕ್ಕೆ? ಕೇರಳದಿಂದ ಬರ್ತಾರೆ. ಅವ್ರಿಗೊಂದು ಲಾಂಗ್ ಡ್ರೈವ್. ಓಕೆ. ಸೊ ಅದರ ಕಸ್ಟಮರ್ಸ್ ಒಂದು 10-12 ಜನ ಇದ್ದಾರೆ. ವೀಕೆಂಡಲ್ಲಿ ಬರ್ತಾರೆ. ಹೌದಾ? ಹೌದು. ವೀಕೆಂಡಲ್ಲಿ ಬಂದು ನಮ್ಮಲ್ಲಿ ಉಳ್ಕೊಂಡು ಊಟ ಗೀಟ ಮಾಡಿಕೊಂಡು ರೆಸ್ಟ್ ತೊಗೊಂಡು ಮತ್ತೆ ನಮ್ಮಲ್ಲಿರೋ ತರಕಾರಿ ಆಗಲಿ ಹಣ್ಣಾಗಲಿ ತೊಗೊಂಡು ಹೋಗುವಂಥ ಭಾಳಷ್ಟು ಜನ. ಓಕೆ. ಅಂದರೆ ಕೃಷಿ ಪ್ರವಾಸೋದ್ಯಮದ ಥರ ಏನಾದರೂ ಮಾಡ್ತಾ ಇದ್ದೀರಾ ನಿಮ್ಮ ಜಮೀನಲ್ಲಿ? ಈಗ ಮಾಡಬೇಕು ಅಂತ ಒಂದು ಆಲೋಚನೆ ಉಂಟು ಸರ್. ಓಕೆ. ನಿಮ್ಮ ಫಾರಮ್ಗೆ ಏನು ಹೆಸರು ಕೊಟ್ಕೊಂಡಿದ್ದೀರಿ? ಕೋಟೆಕೆರೆ ಫಾರ್ಮ್ಸ್ ಅಂತ.
ಕೋಟೆಕೆರೆ ಫಾರಂ ಅಂತ ಹೆಸರು ಕೊಟ್ಕೊಂಡಿದ್ದೀರಿ. ಓಕೆ, ಅಲ್ಲೇನಾದರೂ ಉಳಿಯೋಕ್ಕೆ ವಾಸ್ತವಕ್ಕೆ ಸರ್ ಮಾಡಿದ್ದೀನಿ. ಸದ್ಯದ ಪರಿಸ್ಥಿತಿ ನನಗೊಂದು ಇದಕ್ಕೆ ನೋಡಿದಾಗ ಈ ಕೃಷಿ ಬಗ್ಗೆ ತಿಳಿದೇ ಇರೋರೆಲ್ಲ ಕೃಷಿ ಭೂಮಿ ತೊಗೊಂಡಿದ್ದಾರೆ. IT BTನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೂ ಏನೋ ಒಂದು ಉತ್ಸಾಹ ಜಾಸ್ತಿ ಇದೆ ಇವತ್ತಿನ ಕಾಲಕ್ಕೆ. ಕೃಷಿ ತೊಗೊಂಡ್ಬಿಟ್ಟಿದ್ದಾರೆ, ಭೂಮಿ ತೊಗೊಂಡ್ಬಿಟ್ಟಿದ್ದಾರೆ, ಕೆಲಸನೂ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾವ ರೀತಿ ಮಾಡಬೇಕು, ನಮ್ಮಲ್ಲಿ ರೈತರು ಅಲ್ಲಿರೋ ರೈತರು ಏನು ಹೇಳ್ತಾರೆ ಅನ್ನೋದು ತಿಳ್ಕೊಳಕ್ಕೆ ಹೋಗೋದಿಲ್ಲ. ಅವ್ರು ಏನು ಹೇಳ್ತಾರೆ ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಅಂದರೆ ನನಗೆ ನನ್ನ ಕೃಷಿ ಮಾಡೋದು ಗೊತ್ತಿದ್ದರೆ ಮಾತ್ರ ನಾವು ಮಾಡೋದು ಒಳ್ಳೆಯದು. ಅಂಥವ್ರಿಗೆ ನಾವು ಎಜುಕೇಟ್ ಮಾಡೋದು ಅಂತ ಒಂದು ಉದ್ದೇಶದಿಂದ ನಾನು ಮಾಡಿದ್ದೀನಿ. ಸುಮಾರು ಜನ ಬಂದು ಹೋಗಿದ್ದಾರೆ. ಅದರಿಂದ ಒಂದು ಸ್ವಲ್ಪ ಹೆಲ್ಪ್ ಆಗಲಿ ಜನಗಳಿಗೆ ಅನ್ನೋ ಒಂದು ಕಾರಣ. ಅದೇ ಅಂದರೆ ಬೇರೆ ದೇಶಗಳಲ್ಲಿ ಈ ತರಹದ ಒಂದು ಆಲೋಚನೆ ಇದೆ ಸರ್. ಅಂದರೆ ಜಮೀನಿಗೆ ಗ್ರಾಹಕರನ್ನ ಕರೀತಾರೆ, ಅವರು ನೀವೇ ಹೇಳಿದ ಹಾಗೆ ನೂರಾರು ಬಗೆ ಹಣ್ಣುಗಳನ್ನು ನೋಡ್ಬೋದು, ಅವ್ರಿಗೇನು ಬೇಕೋ ಅಲ್ಲೇ ಕಿತ್ಕೋಬೋದು, ಅದನ್ನು ಹಾಗೆ ತಗೊಂಡು ತೂಗಿಸ್ಬಿಟ್ಟು ತಗೊಂಡು ಹೋಗ್ಬೋದು. ಆ್ಯಕ್ಚುಲಾಗಿ ಲಾಸ್ಟ್ ಇಯರ್ ನಾವೊಂದು ಮಾವಿನ ಹಣ್ಣಿನ ಮೇಳ ಮಾಡಿದ್ವಿ. ನಮ್ಮ ಸ್ನೇಹಿತರದೊಬ್ಬರದು ಮಾವಿನ ತೋಪುಗಳು, ನಮ್ಮ ಮಾವಿನ 5 ಎಕರೆ ಇದೆ ಅದರಲ್ಲಿ. ಸೊ ಒಳ್ಳೆ ರೆಸ್ಪಾನ್ಸ್ ಇತ್ತು ಸರ್. ಅವರೇ ಬಂದು ಗ್ರಾಹಕರೇ ಬಂದು ಕಿತ್ಕೊಂಡು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಕಿತ್ಕೊಂಡು ತೊಗೊಂಡು ಹೋಗುವಂಥ ಒಂದು ಮೇಳ ಮಾಡಿದ್ವಿ. ಸುಮಾರು ಜನ ಬಂದು ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೂ ಸಹ ಒಳ್ಳೆಯದಾಯಿತು, ನಮಗೂ ಒಳ್ಳೆಯದಾಯಿತು. ಅವ್ರು ಯಾವಾಗ 100 ರೂಪಾಯಿ 200 ರೂಪಾಯಿ kg ಇದ್ದಾಗ ನಾವು 100 ರೂಪಾಯಿ ಕೊಟ್ಟಿದ್ದೀವಿ. ಅಂದರೆ ಒಂದು ಅರ್ಥದಲ್ಲಿ ರೈತ ಹಾಗೂ ಗ್ರಾಹಕರನ್ನು ನೇರವಾಗಿ ಮಾಡೋದು ಸರ್, ಸಂಪರ್ಕ ಮಾಡುವಂಥದ್ದು. ಹೇಗೆ ಅಂತಂದರೆ ನಾವು ಜಾಸ್ತಿ ಬೆಳೆಯೋದು ಬೇಡ. ನಮಗಾಗಿ ಇನ್ನೊಂದು ಸ್ವಲ್ಪ ಮಿಕ್ಕೋದು ಇದೆಯಲ್ಲ, ಆ ಮಿಕ್ಕದ್ದು ಮಾತ್ರ ಮಾರೋಣ ಒಂದು ಇದನ್ನ ಇಟ್ಕೊಂಡಿದ್ದೀವಿ. ಸಿಂಗಲ್ ಬೆಳೆ ಮಾಡ್ತಾಯಿಲ್ಲ, ಏಕಬೆಳೆ ಪದ್ಧತಿ ಬಿಟ್ಟಿದ್ದೀನಿ ಸರ್. ಏಕಬೆಳೆ ಪದ್ಧತಿನಲ್ಲಿ ನಾವು ದಾಳಿಂಬೆ ಬೆಳೆದು ಕೈ ಸುಟ್ಕೊಂಡಾಯಿತು. ಸೊ ಅದು ಬೇಡ ಇನ್ನು ಏಕಬೆಳೆ ಪದ್ಧತಿ ಅಂತ ಈಗ ಬಹುವಾರ್ಷಿಕ ಬೆಳೆ ಮಹಡಿ ಬೆಳೆಯಿಂದ ಮಾಡ್ತಾಯಿದೆ. ಅಂದರೆ ಎವ್ರಿ ಸೀಸನ್ ನಿಮ್ಗೊಂದು ಏನಾರ ಹಣ್ಣು ಸಿಕ್ಕಲೇಬೇಕು. ಈಗ ನಿಮ್ಮ ಬಹುಮಹಡಿನ ಎಕ್ಸ್ಪ್ಲೈನ್ ಮಾಡ್ಬೋದಾ? ಹಾಂ ಸರ್. ಟಾಪಲ್ಲೇನು, ಅದ್ರ ಕೆಳಗೇನು? ಸರ್ ಟಾಪಲ್ಲಿ ಬರೋದು ಅಡಿಕೆ ಗಿಡ. ಆಯಿತು. ತೆಂಗು ನಾನು ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ, ವೆರಿ ಲಿಟಲ್, ಒಂದು 10-12 ಗಿಡ ಇರಬಹುದು ಅಷ್ಟೇ. ಅದಾದಮೇಲಿಂದ ಇನ್ನೊಂದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗುವಂಥ ಹಣ್ಣಿನ ಗಿಡಗಳಿದೆ. ನೇರಳೆ ಹಣ್ಣು ಇರ್ಬೋದು, ಹಲಸಿನ ಹಣ್ಣು ಇರ್ಬೋದು, ಈ ಹೇಳಿದೆ ಕೆಲವು ವಿದೇಶಿ ಹಣ್ಣುಗಳಿರಬಹುದು. ಇವೆಲ್ಲ ಒಂದು ಅದಕ್ಕಿಂತ ಸ್ವಲ್ಪ ಇದಾಗ್ತದೆ. ಅದಕ್ಕಿಂತ ತಳಗಡೆ ಬರೋದು ಚೆರಿಗಳು ಬರ್ತವೆ, ಸೀಬೆ ಬರ್ತದೆ. ಅದಕ್ಕಿಂತ ಜಾಳುಗಳು ಬರೋದು ಏಲಕ್ಕಿನೂ ಬೆಳೆದಿದ್ದೀನಿ ನಾನು, ಮೆಣಸು ಬೆಳೆದಿದ್ದೀನಿ. ಸೊ ಇವೆಲ್ಲ ಏನಾಗುತ್ತೆ ಅಂದರೆ 1 by 1 ಒಂದು 5-6 ಸ್ಟೇಜ್ನಲ್ಲಿ ಬರ್ತವೆ. ಸೊ ಏನಾಗುತ್ತೆ, ಬಾಕಿಯವರೆಲ್ಲ ನೆಡೋ ಹಾಗೆ 6 by 6 ಅಥವಾ 6 by 9 ಅಡಿಕೆ ನೆಟ್ಟಿಲ್ಲ ಸರ್. 10 ಅಡಿಗೆ ಒಂದು ಅಡಿಕೆ ನೆಟ್ಟಿದ್ದೀನಿ. ಆ 10 ಅಡಿ ಮಧ್ಯಕ್ಕೆ ಇನ್ನೊಂದು ಗಿಡ ನೆಡ್ತೇವೆ. 2 ಸಾಲಿನ ಮಧ್ಯೆ 2 ಗಿಡ ನೆಟ್ಕೊಳ್ತೇವೆ. ಸೊ ಯಾವುದಕ್ಕೆ ನೆರಳು ಜಾಸ್ತಿ ಬೇಕು ಅಂಥದಕ್ಕೆ ನೆರಳು ಕೊಡೋದು, ಯಾವುದಕ್ಕೆ ನೆರಳು ಬಿಸಿಲು ಎರಡೂ ಬೇಕು ಅದಕ್ಕೆ ಕೊಡೋದು, ಬಿಸಿಲು ಇರೋದಕ್ಕೆ ಬಿಸಿಲು ಬರೋ ಹಂಗೆ ಮಾಡ್ಕೊಳ್ಳೋದು. ಇದನ್ನ ನಾವು ಅಳವಡಿಸ್ಕೊಂಡು ಹೋದಾಗ ನಮಗೆ ಬಿಸಿಲು ವೆರಿ ಇಂಪಾರ್ಟೆಂಟ್. ನಮ್ಮ ಹಣ್ಣು ಟೇಸ್ಟ್ ಬರಬೇಕು, ರುಚಿಕರ ಇರಬೇಕು, ಅದ್ರದ್ದು ರೋಗ ಇಲ್ಲದೆ ಇರಬೇಕು ಅಂದರೆ ಬಿಸಿಲು ಬೇಕಾಗುತ್ತೆ. ಸೊ ಆ ಥರ ಮಾಡ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ತೋಟ ಮಾಡಿಕೊಂಡು. ಓಕೆ, ನಿಮ್ಮ ಇಂಜಿನಿಯರಿಂಗ್ ಜ್ಞಾನ ಏನಾದರೂ ಉಪಯೋಗಕ್ಕೆ ಬಂತ ಕೃಷಿಗೆ? ಸರ್ ಇವತ್ತಿನ ಡೇಟ್ನಲ್ಲಿ ಡ್ರಿಪ್ ಇರಿಗೇಷನ್ ನಾವೇ ಮಾಡ್ಕೊಂಡ್ವಿ. ನೀವೇ ಮಾಡಿದ್ರಿ? ನಾವು ಯಾರಿಗೂ ಕೇಳಲಿಕ್ಕೆ ಹೋಗಲಿಲ್ಲ. ಮತ್ತು ಸಿವಿಲ್ ಇಂಜಿನಿಯರು ಕಟ್ಟಡಗಳನ್ನ ನಾವೇ ಕಟ್ಕೊಳ್ತೀವಿ. ಕಟ್ಕೊಂಡಿರೋ ಕಟ್ಟಡ ಎಲ್ಲ ಮಣ್ಣಿನ ಕಟ್ಟಡ ಸರ್, ಹಿಂದಿನಿಂದ. ಹೌದು ಸರ್, ಮೇಡ್ ಔಟ್ ಆಫ್ ಮಡ್. ಹೌದಾ? ಹೇಗೆ ಕಟ್ಟಿದ್ರಿ? ನಮ್ಮ ತಾತನ ಕಾಲದಲ್ಲಿ ನಾವು ವಾಸ ಮಾಡ್ತಿದ್ವಿ ಮಣ್ಣಿನ ಮನೆ. ಅಲ್ಲ, ಅದರಲ್ಲಿ ಏನಾದರೂ ಹೊಸದೇನಿಲ್ಲ ಸರ್, ಹಳೆಯದನ್ನ ಮತ್ತೆ ವಾಪಸ್ ತೊಗೊಂಬಂದ್ವಿ ಅಷ್ಟೇ. ದಿಸ್ ಇಸ್ ಎ ಓಲ್ಡ್ ಟೆಕ್ನಾಲಜಿ. ವಾಟ್ ವಿ ಹ್ಯಾವ್ ಬ್ರಾಟ್ ಇಟ್ ಇನ್ ಅಗೇನ್. ನಿಮ್ಮ ಜಮೀನಿನ ಮಣ್ಣನ್ನೇ ಬಳಸ್ಕೊಂಡು, ನಮ್ಮ ಜಮೀನಿನ ಮಣ್ಣೇ ಬಳಸ್ಕೊಂಡು ಅದ್ರ ಜೊತೆಗೆ ಬೇರೆ ಸ್ವಲ್ಪ ಮಣ್ಣು ತೊಗೊಂಬಂದು. ಆಯಿತು. ಈಗ ಕಳಿ ಮಣ್ಣು ಬೇಕು, ಕೆರೆ ಗೋಡು ಅದು ತೊಗೊಂಡ್ವಿ. ಕೆಂಪು ಮಣ್ಣು ಸ್ವಲ್ಪ ಬೇಕು, ನಮ್ಮಲ್ಲಿರೋ ಕಲ್ಲು ಮಣ್ಣು ಬೇಕು. ಇದನ್ನೆಲ್ಲ ಒಂದು ಕಡೆ ಹಾಕಿ ಕೊಳೆಸಿ ಸ್ವಲ್ಪ ತುಳಿದು ಅದ್ರ ಜೊತೆಗೆ ಸಗಣಿ ಮತ್ತು ಗಂಜಲನೂ ಸೇರಿಸಿದ್ವಿ ಮಣ್ಣಿಗೆ. ಕೆಲವು ಹರ್ಬ್ಸ್ ಬರ್ತವೆ, ಏನೇನು ಲೋಳೆ ಸರ, ಮತ್ತು ಇನ್ನು ಕೆಲವು ಗಿಡಮೂಲಿಕೆಗಳದ್ದು. ಮುಂಚೆ ಮೊಟ್ಟೆನೂ ಹಾಕ್ತಾ ಇದ್ರು, ಬಟ್ ನೀವು ಹಾಕಿಲ್ಲ. ಇವಾಗ ಲೋಳೆ ಸರ ಉಪಯೋಗಿಸ್ತೀವಿ. ಸೊ ಅದರಿಂದ ಏನಾಗುತ್ತೆ ಅಂದರೆ ಮಣ್ಣನ್ನು ಕಳಿಸಿ ತುಳಿದು ಎಲ್ಲ ಮಾಡಿ ಹದ ಮಾಡಿಕೊಂಡು ನೀವು ಒಂದು 2 ಅಡಿ 3 ಅಡಿ 4 ಅಡಿ ಅಂತ ಮೇಲೆ ಕಿತ್ಕೊಂಡು ಹೋಗಿ 10-12 ಅಡಿ ತನಕ ಒಂದು ಮಣ್ಣಿನ ಮನೆ ಮಾಡ್ಕೊಂಡಿದ್ವಿ. ಕಿಟಕಿ ಎಲ್ಲ ಹೇಗೆ? ಕಿಟಕಿ ಎಲ್ಲ ಮರದ ಕಿಟಕಿ, ಮಾಮೂಲಿ ಮರದ ಕಿಟಕಿ. ಬಾಗಿಲು ಮರದ್ದೆ. ಮರದ. ಛಾವಣಿ ಥ್ಯಾಚ್ಡ್ ರೂಫ್, ಅದೇ ತೆಂಗಿನ ಗರಿನಲ್ಲಿ ಮಾಡಿರುವಂಥದ್ದು. ಹೌದಾ? ಒಂದು ಕಬ್ಬಣದಲ್ಲೂ ಇದೆ
ಯಾಕೆಂದರೆ ಒಂದೇ ಥರ ಎಲ್ಲರೂ ಮನೆಯವರು ಒಪ್ಕೊಳ್ಳಲ್ವಲ್ಲ ಸರ್. ಸೊ ಹಾಗಾಗಿ ಸೊ ಒಳಗಡೆ ಸೌಲಭ್ಯಗಳು ಮನೆ ಒಳಗಡೆ ಸರ್ ಮನೆ ಒಳಗಡೆ ನಮ್ಮ ಬಾತ್ರೂಮ್ ಬಹಳ ಚೆನ್ನಾಗಿದೆ. ಮನೆ ಕಟ್ಟೋಕ್ಕಿಂತ ಬಾತ್ರೂಮ್ಗೆ ಜಾಸ್ತಿ ಖರ್ಚು ಮಾಡಿದ್ದೀನಿ. ಹೌದಾ? ಹಾಂ, ಟಾಯ್ಲೆಟ್ ಬಾತ್ರೂಮ್ ಬಹಳ ಯಾಕೆಂದರೆ ನಮ್ಮ ಮಕ್ಕಳು ಹಾಗೆ ಅವ್ರು ಬರಬೇಕು ಅಂತಂದರೆ ವಿ ಹ್ಯಾವ್ ಟು ಡೂ ಓನ್ಲಿ ಫಾರ್ ದೆಮ್ ಅಂತ ಅವ್ರಿಗೆ ಅಂತ ಮಾಡ್ಕೊಂಡಿದ್ದಾಗ ಬಾತ್ರೂಮ್ ಮಾತ್ರ ಬಹಳ ಚೆನ್ನಾಗಿದೆ. ಸೊಫಿಸ್ಟಿಕೇಟೆಡ್ ಮಲಕ್ಕೊಳ್ಳೋ ಜಾಗ ಇರೋದು ಸಗಣಿಲಿ ಸಾರಿಸಿರೋದು. ಬಾತ್ರೂಮ್ಗೆ ಎಲ್ಲ ಥರ ಅದೇ ಟೈಲ್ಸ್ ಎಲ್ಲ ಹಾಕಿ. ಮಂಚ ಎಲ್ಲ ಯಾವ ಥರ ಮಾಡ್ಕೊಂಡ್ರೆ? ಮಂಚ ಬಿದಿರಿಂದ ಮಾಡಿಲ್ಲ, ಕಬ್ಬಿಣದೇ ಮಂಚ. ಬಟ್ ಅದ್ರ ಈ ಡಾಬಾಗಳಲ್ಲಿ ಇರ್ತಲ್ಲ ಹುರಿ, ಅದನ್ನು ಹಾಕಿದ್ದೀವಿ. ಓಕೆ. ರೆಗ್ಯುಲರ್ ಮರದ ಮಂಚಾನೂ ಇದೆ. ಸೊ ಹಾಗಾಗಿ ಏನು ಮಣ್ಣಿನ ಮನೆ ವಿಶೇಷ ನಿಮ್ಗೆ ಆಚೆ ಕಡೆದಕ್ಕೆ ಟೆಂಪ್ರೇಚರ್ಗೂ ಒಳಗಡೆ ಬಂದಾಗ ಟೆಂಪ್ರೇಚರ್ಗೂ ಒಂದು 5 ರಿಂದ 6 ಡಿಗ್ರಿ ಡಿಫ್ರೆನ್ಸ್ ಬರುತ್ತೆ ಸರ್. ಹೌದು ಸರ್. ಆ್ಯಂಡ್ ಜೊತೆಗೆ ಇನ್ನೊಂದಾಗುತ್ತೆ, ನಿಮಗೆ ಸಗಣಿ ನೆಲದಲ್ಲಿ ಓಡಾಡ್ತೀರಿ. ಸಗಣಿ ನೆಲದಲ್ಲಿ ಓಡಾಡ್ತಾ ಇದ್ದರೆ ನಿಮಗೆ ಮಂಡಿ ನೋವಾಗಲಿ ಕಾಲು ಹಿಂಬಡಿ ನೋವಾಗಲಿ ಬರೋದಿಲ್ಲ ಸರ್. ಹೌದಾ? ಅದು ಸೈಂಟಿಫಿಕಲಿ ಪ್ರೂವ್ಡ್ ಆ್ಯಕ್ಚುಲಿ. ಅಂದರೆ ಸಗಣಿ ಸಾರಿಸ್ತಾ ಇರ್ಬೇಕು ದಿವಸ? ಇಲ್ಲ, 8 ದಿನ 10 ದಿನಕ್ಕೆ ಅಥವಾ 15 ದಿನಕ್ಕೆ ಒಂದ್ಸರಿ ಸಾರಿಸೋ ಸಾಕು. ಹಾಂ. ಸೊ ಅದೊಂದು ದಟ್ ಇಸ್ ನಾಟ್ ದಿನದ್ದು ಬರೋಲ್ಲ. ಅದು ಆ ಲೇಯರ್ ಹೋಯ್ತು ಅಂದರೆ ಇನ್ನೊಂದ್ಸರಿ ಸಾರಿಸು ಅಷ್ಟೇ. ಆ್ಯಂಡ್ ಪ್ಲಾಸ್ಟ್ರಿಂಗ್ ಎಲ್ಲ ಮಣ್ಣಲ್ಲೇ ಮಾಡಿರೋದು. ಅದ್ರ ಜೊತೆಗೆ ಒಂದು ಸ್ವಲ್ಪ ಇದು ಬರ್ತವೆ, ಎಂಥದ್ದು ಏನು ಹೇಳ್ತೀರಿ, ಗೆದ್ಲುವೆ ಆವಾಗ ಮಳೆ ಬಂದಾಗ ಒಂದು ಸ್ವಲ್ಪ ಬರ್ತೀವಿ, ನಾನು ಇಲ್ಲೇ ಇದ್ದೀನಿ ಅಂತ. ಅದಾದಮೇಲೆ ಹೋಗುತ್ತೆ. ಓಕೆ. ಅಂದರೆ ಖರ್ಚು ತುಂಬ ಕಡಿಮೆ ಆಗಿರಬೇಕು. ಹೌದು ಸರ್. ಮನೆ ಕಟ್ಟ. ಹೌದು ಸರ್. ಹೌದು. ಎಷ್ಟಾಗಿರ್ಬೋದು? ಬಟ್ ಮನೆ ಕಟ್ಟೋಕ್ಕೆಲ್ಲ ಖರ್ಚು ಬಹಳ ಕಮ್ಮಿ ಆಗಿದೆ. ಒಂದು ಸಿಂಗಲ್ದು ಅಂದರೆ ಒಂದು 150 ಸ್ಕ್ವೇರ್ ಫೀಟ್ ಅಂದರೆ ನಮಗೆ ಒಂದು 1.5 ಲಕ್ಷ ರೂಪಾಯಿ ಖರ್ಚಾಗಿದೆ. ಆ್ಯಂಡ್ ಕೆಲವು ಕಾಸ್ಟ್ಲಿನೂ ಇದೆ. ಅದೇ ನಮ್ಮ ಮಕ್ಕಳಿಗೆ ಡಿಪೆಂಡ್ ಆಗಿದೆ ಸರ್. ಒಟ್ಟಾರೆ ವ್ಯವಸಾಯದ ಖರ್ಚು ವೆಚ್ಚ ನೋಡಿದ್ರೆ ಲಾಭದಲ್ಲಿದ್ದೀರೋ ನಷ್ಟದಲ್ಲಿದ್ದೀರೋ? ಸರ್, ನಷ್ಟ ಅಂತೇನಿಲ್ಲ ಸರ್, ಅಲ್ಲಿಗೆ ಸರಿ ಹೋಗ್ತದೆ. ನಾನು ಲಾಭ ಮಾಡ್ತೀನಿ ಅಂತ ಮಾಡೋಕ್ಕೆ ಹೋದರೆ ನಿಜವಾಗಲೂ ವಿ ಆರ್ ಗೋಯಿಂಗ್ ಟು ಫೈಲ್. ನಮ್ಮ ಕೃಷಿನಲ್ಲಿ ಲಾಭ ಮಾಡ್ತೀವಿ ಅಂತ ಹೋಗಬಾರ್ದು ಸರ್. ನಾವು ಅಲ್ಲಿಗೆ 4 ಜನಕ್ಕೆ ಊಟ ಹಾಕ್ತಿದ್ದೀವಿ ಅಂತ ಹೋಗಿ ದೇವರು ನಿಮಗೆ ಡೆಫಿನೆಟ್ಲಿ ಕೊಡ್ತಾನೆ ಸರ್. ನನ್ನಲ್ಲಿ ಅದೇ ಒಂದು ಸರ್, ನಾವು ಮಾಡ್ತಾ ಇರೋ ತರಕಾರಿ ಏನು ಬೆಳಿತೀವಿ, ಸೊಪ್ಪು ತರಕಾರಿಗಳನ್ನ ಮಾರ್ತೀವಿ, ಅದರಲ್ಲಿ ಬಂದು ದುಡ್ಡನ್ನು ನಮ್ಮಲ್ಲಿ 3 ಜನ ಲೇಬರ್ಸ್ ಇದ್ದಾರೆ, ಅವ್ರಿಗೆ ಕೊಡ್ತೇನೆ. ಸೊ ಹಣ್ಣು ಹಂಪಿನಲ್ಲಿ ಏನು ದುಡ್ಡು ಬರ್ತದೆ ಅದು ನನಗೆ ಸರ್. ಅಲ್ವಾ? ಹಾಂ. ಅಂದರೆ ಸಂತೃಪ್ತಿಯಾಗಿ ವ್ಯವಸಾಯ ಮಾಡೋದಕ್ಕೆ ಆದಾಯ ಬರ್ತಾ ಇದೆ. ಎಲ್ಲದಕ್ಕಿಂತ ಸರ್ ಆರೋಗ್ಯ ಬಹಳ ಮುಖ್ಯ ಸರ್. ಆ ಆರೋಗ್ಯಕ್ಕೆ ನನಗೇನು ಕಮ್ಮಿ ಮಾಡಿಲ್ಲ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದೇ ಇವತ್ತು ನನಗೆ 72 ವರ್ಷ ಆದರೂ ಈವನ್ ಟುಡೇ ನಾನು ದಿನಾಗಲೂ ತೋಟಕ್ಕೆ ಹೋಗ್ತೇನೆ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ತೋಟದಲ್ಲಿರ್ತೇನೆ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. ಕೇಳುಗರೆ, ಇದೇ ತಿಂಗಳ 24ರಂದು ಮಂಗಳವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯ ರೇಷ್ಮೆ ಐಸಿರಿ ಬಾನುಲಿ ಸರಣಿಯಲ್ಲಿ ಹಿಪ್ಪು ನೇರಳೆಯಲ್ಲಿ ಹನಿ ರಸಾವರಿ ಹಾಗೂ ಯಾಂತ್ರೀಕರಣವನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಮೈಸೂರಿನ CSRTS ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಆರ್ ಮಹೇಶ್ ಮತ್ತು ಡಾಕ್ಟರ್ CM ಬಾಬು. ಸಂಪರ್ಕ ಸಂಖ್ಯೆಗಳು 25125882 ಹಾಗೂ 251509. ಮೈಸೂರಿನ STD ಕೋಡ್ 0821. ನೇರಳೆ ಸೊಪ್ಪನ್ನು ತಿಂದು ಹೊನ್ನದಾರದ ಗೂಡನ್ನು ನೇಯ್ದು ರೈತನ ಆದಾಯ ಸುಸ್ಥಿರ ಮಾಡು. ಮರೆಯದಿರಿ, ಇದೇ ತಿಂಗಳ 24ರಂದು ಮಂಗಳವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯ ರೇಷ್ಮೆ ಐಸಿರಿ ಬಾನುಲಿ ಸರಣಿಯಲ್ಲಿ ಹಿಪ್ಪು ನೇರಳೆಯಲ್ಲಿ ಹನಿ ರಸಾವರಿ ಮತ್ತು ಯಾಂತ್ರೀಕರಣವನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿ ಸಿರಿ. ವಿಚಾರಗಳು ಬಹಳಷ್ಟಿದ್ದಾವೆ ಶೇಷಕುಮಾರ್ ಅವರೇ, ಆದರೆ ಸಮಯ ನಮ್ಮಲ್ಲಿಲ್ಲ. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನಮ್ಮ ಕೇಳುಗರು ಮಾತಾಡಿಸ್ಬೇಕು ಅನ್ನೋದೇ ಆದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದಾ? ಹೇಳೋಣ ಸರ್. 9972621114. ಇನ್ನೊಮ್ಮೆ ಹೇಳ್ತೀರಾ? 9972962114. ಇನ್ನೂ ಒಂದ್ಸರಿ ಹೇಳ್ಬಿಡಿ ಸರ್. 9972962114. ಒಳ್ಳೆಯದು ಶೇಷಕುಮಾರ್ ಅವರೇ, ಇದುವರೆಗೂ ಸಾವಯವ ಬೇಸಾಯದ ನಿಮ್ಮ ಅನುಭವಗಳನ್ನು ಬಹಳ ಸೊಗಸಾಗಿ ಹಂಚಿಕೊಂಡ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸಾವಯವ ಕೃಷಿಯ ಪ್ರಾಮುಖ್ಯತೆಯನ್ನು ಕುರಿತು ಗುಂಡ್ಲುಪೇಟೆ ತಾಲೂಕು ಬೇಗೂರು ಹೋಬಳಿ ಕೋಟೆಕೆರೆ ಗ್ರಾಮದ
ಆರ್ ಶೇಷಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ.